What is this self-confidence all about? It's all about faith in yourself. I can do it. I will do it. How do you develop that self-confidence? Whatever the challenges that you face in life, and you're bound to face many challenges in life. ಜೀವನದಲ್ಲಿ ಒಂದೇ ತೊಂದರೆ ಬರ್ತದೆ ಅಥವಾ ಒಂದೇ ಚಾಲೆಂಜ್ ಬರ್ತದೆ ಅಂತಿಲ್ಲ. ಒಂದಾದ್ಮೇಲೆ ಒಂದು ಚಾಲೆಂಜ್ ಬರಬೇಕು. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅನುಭವ, ಚಾಲೆಂಜ್ ಇಲ್ಲದೆ ಅದರ ಜೀವನನೇ ಅಲ್ರಿ ಅದು. ಚಾಲೆಂಜ್ ಫೇಸ್ ಮಾಡ್ತಿರ್ಬೇಕಲ್ಲ. ನೀವು ಗಮನಿಸಿ ನೋಡಿ, ದಯವಿಟ್ಟು ನೋಡಿ, ಬೆಟ್ಟದ ಮೇಲೆ ಮಳೆ ಆಗುತ್ತೆ ಎಲ್ಲೋ ಒಂದ್ ಕಡೆ, ಹಿಮಾಚಲ ಪ್ರದೇಶದಲ್ಲಿ ಎಲ್ಲೋ ಆಗುತ್ತೆ, ಗಂಗೋತ್ರಿಯಲ್ಲಿ ತಿಳ್ಕೊಳ್ಳಿ. ಆ ನೀರು ಹರಿಯೋಕ್ ಶುರು ಆಗುತ್ತಲ್ಲ, ಏನು ಸುಲಭ ಇದೆ ಅದಕ್ಕೆ ಬರೋದಕ್ಕೆ? ಕಲ್ಲು ಅಡ್ಡ ಬರುತ್ತೆ, ಮತ್ತೊಂದು ಬೆಟ್ಟ ಬರುತ್ತೆ. ಆ ನೀರು ಏನು ಹೆದರ್ಕೊಳ್ಳಲ್ಲ, ಪಕ್ಕಕ್ಕೆ ಸರ್ಕೊಂಡು ಹೋಗುತ್ತೆ, ಕಲ್ಲಿನ ಮ್ಯಾಲೆ ಹೋಗುತ್ತೆ, ಕಲ್ಲಿನ ಕೆಳಗೆ ಹೋಗುತ್ತೆ. ಆದರೆ ಅದು ತನ್ನ ಪ್ರತಿಯೊಂದು ಹನಿ ತನ್ನ ಗುರಿಯನ್ನು ಮರೆತಿಲ್ಲ. ಅದ್ರ ಗುರಿ ಏನು? ಪ್ರತಿಯೊಂದು ಹನಿದು ಹೇಗಾದ್ರೂ ಮಾಡಿ ಸಮುದ್ರ ಸೇರ್ಬೇಕು. ಸಮುದ್ರ ಸೇರ್ಬೇಕು. ಎಲ್ಲಿ ಗಂಗೋತ್ರಿ, ಎಲ್ಲಿ ಸಮುದ್ರ, ಆ ಹನಿ 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 ಸೇರ್ಕೊಳ್ಳುತ್ತೆ, ಮತ್ತೊಂದು ತೊರೆ ಸೇರ್ಕೊಳ್ಳುತ್ತೆ, ಸಣ್ಣ ನದಿ ಆಗುತ್ತೆ, ದೊಡ್ಡ ನದಿ ಆಗುತ್ತೆ. ಹರಿದ್ವಾರದಲ್ಲಿ ನೋಡ್ಬೇಕು, ದೊಡ್ಡದಾಗ್ಬಿಟ್ಟದೆ ಗಂಗೆ, ಹರ್ಕೊಂಡ್ ಬರುತ್ತೆ, ಬಂದು ಸಮುದ್ರ ಸೇರುತ್ತೆ. ಕೊನೆಗೆ ಸೇರಿದಾಗಲೇ ಅದ್ರ ಜೀವನ ಸಾರ್ಥಕ್ಯ ಅಂತ. ಹಾಗೆ ನಮ್ಮ ಜೀವನನೂ ಹಾಗೆ. ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ಬೇಕಾದ್ರೆ ಬೇಕಾದಷ್ಟು ಅಡಚಣೆಗಳು ಬರ್ತವೆ, ತೊಂದರೆ ಬರ್ತದೆ. ಯು ಫೇಸ್ ಮೆನಿ ಚಾಲೆಂಜಸ್ ಇನ್ ಲೈಫ್, ಬಟ್ ಐ ಟೆಲ್ ಯು, more challenges you face, more stronger you become. Challenge should not make me weak. ನಾನು ವೀಕ್ ಮಾಡೋದಿಲ್ಲ ಅಂತ ನಂಬಿಕೆ ಇದೆಯಲ್ಲ, ಅದೇ ಆತ್ಮವಿಶ್ವಾಸ. ಬರಲಿ, ಸಮಸ್ಯೆ ಬರಲಿ, ಏನು ತೊಂದರೆ ಇದೆ? ತೇನ್ಸಿಂಗಿಗೆ ಮೌಂಟ್ ಎವರೆಸ್ಟ್ ಹತ್ತು ಅಂತ ಯಾರಾದ್ರೂ ಹೇಳಿದ್ರ? ಅವ್ನು ಬಂದು ಹತ್ತಬೇಕು, ನಮ್ಮ ಊರ ಪಕ್ಕನ ಇದೆ, ಹತ್ತು ನೋಡ್ಬೇಕು ಅದನ್ನ ಅಂತ ಹೋದ, ಹತ್ತಿದ, ಬಿಕೇಮ್ ದಿ ಫಸ್ಟ್ ಮ್ಯಾನ್ ಇನ್ ಹಿಸ್ಟ್ರಿ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್. ಚಾಲೆಂಜನ್ನು ಯಾರು ಗೆದ್ಕೊಂಡು ಹೋಗ್ತಾರೋ ಅವ್ರು ತೊಂದರೆ ಬರಲ್ಲ ಅಂತಲ್ಲ, ಕಷ್ಟ ಬರಲ್ಲ ಅಂತಲ್ಲ, ಖಂಡಿತ ಬರುತ್ತೆ. ಈ ನೆಲಕ್ಕೆ ಸಿಮೆಂಟ್ ಕಾಂಕ್ರೀಟ್ ಹಾಕ್ತಾರೆ, ನೋಡಿರ್ಬೇಕು ನೀವು. ಫ್ಲೋರಿಂಗ್ ಮಾಡ್ಬೇಕಾದ್ರೆ ಜಲ್ಲಿ ಹಾಕ್ತಾರೆ, ಸಿಮೆಂಟ್ ಹಾಕಿ ಕುಟ್ಟುತ್ತಾರೆ. ಎಷ್ಟು ಕುಟ್ಟುತ್ತಾರೋ ಅಷ್ಟು ಚೆನ್ನಾಗಿ ಆಗತ್ತೆ ಫ್ಲೋರಿಂಗ್. ಚೆನ್ನಾಗಿ ಕುಟ್ಟದೆ ಹೋದ್ರೆ ಕ್ರ್ಯಾಕ್ ಬಂದ್ಬಿಡುತ್ತೆ, 6 ತಿಂಗಳಿಗೆ ಕ್ರ್ಯಾಕ್ ಬರುತ್ತೆ. ಹೇಳ್ತಾರೆ, ಸರಿಯಾಗಿ ಕುಟ್ಟಿಲ್ಲ ಸರ್, ದುಮ್ಸ್ ಹೊಡೆದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ. ಅಂದ್ರೆ ದುಮ್ಸ್ ಹೊಡೆದು ತೊಂದರೆ ಅಂತಲ್ಲ, ಅದರಿಂದಾನೇ ಕಾಂಕ್ರೀಟ್ ಗಟ್ಟಿ ಆಗೋದು. ಹಾಗೆ ನಮ್ಮ ಚಾಲೆಂಜಸ್ ಬಂದಾಗ ವಿ ಫೇಸ್ ದೆಮ್ ವೆರಿ ಕಾನ್ಫಿಡೆಂಟ್ಲಿ. ಅಯ್ಯೋ, ಐ ಕ್ಯಾನ್ ಫೇಸ್ ದ ಚಾಲೆಂಜಸ್ ಅನ್ನೋ ನಂಬಿಕೆ ಇದೆಯಲ್ಲ, ಅದೇ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಇವತ್ತು ನಿಮ್ಮ ಹೇಳೋದಕ್ಕೆ 15-20 ಪಾಯಿಂಟ್ ಹೇಳಲ್ಲ, ನಾನೊಂದು 6 ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದು ಹೇಗೆ, ಎಲ್ಲಿ ಸಿಗುತ್ತೆ? ಅಂಗಡಿಯಲ್ಲಂತೂ ಸಿಗಲ್ಲಲ್ಲ ಅದು ಆತ್ಮವಿಶ್ವಾಸ. ನಾನೇ ಪಡ್ಕೋಬೇಕು ಅದನ್ನು. ಎಲ್ಲಿ ಪಡ್ಕೋಬೇಕು, ಎಲ್ಲಿ ಸಿಗುತ್ತೆ ಅದು? ಅದಕ್ಕೆ ನಾನು 6 ಪಾಯಿಂಟ್ ಹೇಳ್ತೀನಿ. ದಯವಿಟ್ಟು ತಾವು ನೋಟ್ ಮಾಡ್ಕೊಳ್ಳೋದಿದ್ರೆ ತುಂಬ ಸಂತೋಷ, ಮಕ್ಕಳು ಯೂಸ್ ಮಾಡ್ಕೊಳ್ಳಿ. ನಾನು 6 ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲನೇದು, ಪ್ಲೀಸ್ ಸೆಟ್ ರಿಯಲಿಸ್ಟಿಕ್ ಗೋಲ್ಸ್. ಯಾರೋ ಹೇಳಿದ್ರು ನನ್ನ ಸ್ನೇಹಿತ ಡಾಕ್ಟರ್ ಆದಂತ ನಾನು ಆಗೋದು ಬೇಕಾಗಿಲ್ಲ. ನಮ್ಮ ಪಕ್ಕದ ಮನೆಯವರು CA ಆದ್ರು ಅಂತ ನಾನು ಆಗ್ಬೇಕಾಗಿಲ್ಲ. ನನ್ನ ಶಕ್ತಿ ಅಳತೆ ಮಾಡ್ಕೋಬೇಕು ನಾನು. ಇದನ್ನು ಸ್ವಾಟ್ ಅನಾಲಿಸಿಸ್ ಅಂತ ಮಾಡ್ತಾರೆ. ನನ್ನಲ್ಲಿರೋ ಶಕ್ತಿ ಏನು, ನನ್ನ ದೌರ್ಬಲ್ಯಗಳಿಂದಾವೆ, ಎಷ್ಟರ ಮಿತಿಗೆ ಹೋಗ್ಬೇಕು ನಾನು. ಈಗ ನಾನು ಎತ್ತಬಹುದು, ಲಿಫ್ಟಿಂಗ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 30 kg ಎತ್ತಿದೆ, 40 kg ಎತ್ತಿದೆ, ಪ್ರಯತ್ನ ಮಾಡಿ 50 kg ಎತ್ತಿದೆ. ಪ್ರಯತ್ನ ಮಾಡ್ಬೇಕಲ್ವಾ? ಒಂದೇ ಸಲ ಆಗಲ್ಲ ಅದು. ಅಷ್ಟು ದಿವಸ ಪ್ರಯತ್ನ ಮಾಡಿದ್ಮೇಲೆ ಬಹುಶಃ 100 kg ಎತ್ತಬಹುದು. ಒಲಿಂಪಿಕಲ್ಲಿ ನೋಡಿದ್ದೀರಿ, 250, 300 kg ಎತ್ತಾರೆ. ಅವ್ರು ಎತ್ತಾರೆ ಅಂತ ನಾನು ಮೊದಲೇ ದಿವಸನೇ 300 kg ಎತ್ಕೊಂಡ್ರೆ ನನ್ನ ಕೈ, ಭುಜ, ತಲೆ ಎಲ್ಲ ಮುರಿದು ಹೋಗುತ್ತೆ. ಅದರಿಂದ ನನ್ನ ಶಕ್ತಿಯ ಮಿತಿಗಳನ್ನು ಅರಿತು, ನನಗಿರುವಂಥ ಅವಕಾಶಗಳನ್ನ ಚೆನ್ನಾಗಿ ಗಮನಿಸಿ, ಪುಟ್ ರಿಯಲಿಸ್ಟಿಕ್ ಗೋಲ್ಸ್. ಬಹಳ ಚಂದ. ನಾನು ಸಾಧ್ಯವಾಗಬಹುದಾಗಿದ್ದಂಥ ಗೋಲ್ಗಳನ್ನು ಹಾಕೊಳ್ಳೋಣ. ಎಸ್, ಮತ್ತಿನ್ನೊಂದು, ಜೀವನಕ್ಕೆ ಒಂದು ಗುರಿ ಅಂತ ಇರಲ್ಲ ಮಕ್ಕಳೇ, ದಯವಿಟ್ಟು ತಿಳ್ಕೊಳ್ಳಿ. ಒಂದು ಗುರಿ ಅಂತ ಇಲ್ಲೇ ಇಲ್ಲ. ನೀವು ಮೌಂಟ್ ಎವರೆಸ್ಟ್ ಹತ್ಬೇಕಾದ್ರೂ ಕೂಡ ಒಂದೇ ಸಲ ಮೌಂಟ್ ಎವರೆಸ್ಟ್ ನಿಮ್ಮ ಕಣ್ಣು ಮುಂದೆ ಬರಲ್ಲ. ಸಣ್ಣ ಬೆಟ್ಟ ಬರುತ್ತೆ, ಅದನ್ನ ಹತ್ಬೇಕು. ಇನ್ನೊಂದು ಕಾಣುತ್ತೆ, ಇನ್ನೊಂದು ಕಾಣುತ್ತೆ, ಇನ್ನೊಂದು ಕಾಣುತ್ತೆ. ಈಗ ನೋಡ್ತಾ ಹೋದ ಕೊನೆಗೆಲ್ಲೋ ಮೌಂಟ್ ಎವರೆಸ್ಟ್ ಬರುತ್ತೆ. ಆಗ ನಮ್ಮ ಜೀವನದ ಅತ್ಯಂತಿಕ ಗುರಿ ಅಂತ ಏನಿದೆ, ಫೈನಲ್ ಗೋಲ್ ಆಫ್ ಲೈಫ್, ಇಟ್ ಡಸಂಟ್ ಕಮ್ ಟು ಯು ಸ್ಟ್ರೇಟ್ ಅವೇ ಬಿಫೋರ್ ಯು. ವುಡ್ ಕ್ಲೈಂಬ್ ಸ್ಮಾಲ್ ಮೌಂಟನ್ಸ್ ಅಂಡ್ ದೆನ್ ಗೋ ಫರ್ದರ್. ಅಂದ್ರೆ ಜೀವನಕ್ಕೆ ಒಂದು ಗುರಿ ಅಂತಿಲ್ಲ, ಸಾಲು ಸಾಲು ಗುರಿ ಇದ್ದಾಗ. SSLC ಪರೀಕ್ಷೆ ಕೂತ ಗುರಿ ಏನಿತ್ತು? ಚೆನ್ನಾಗಿ ಮಾಡ್ಬೇಕು, SSLC 90% ಮಾಡಬೇಕು. ಆಯ್ತು, SSLC ಮುಗೀತು. ಈಗ SSLC ಪಾಸ್ ಆಗೋದು ಗುರಿ ಇದೆಯಾ ಈಗ? ಇಲ್ಲ, ಮುಗೀತು, ಅದು ಕ್ಲೋಸ್. ನೆಕ್ಸ್ಟ್ ಏನು? PUC ಚೆನ್ನಾಗಿ ಮಾಡಬೇಕು. ಓಕೆ, ಅದು ಗುರಿ. ಈಗ
PUC ಚೆನ್ನಾಗಿ ಮಾಡಿದ್ರೆ ಮುಂದೆ ಏನು ಮಾಡಬೇಕು? ಕರಿಯರ್ ಆರಿಸ್ಕೋಬೇಕು. ಯಾವುದು ಇಂಜಿನಿಯರಿಂಗು, ಮೆಡಿಕಲ್ಲು, ಚಾರ್ಟರ್ಡ್ ಅಕೌಂಟೆನ್ಸಿನೋ, ಡಿಗ್ರಿನೋ ಯಾವುದೋ ಒಂದು ತಗೋತೀರಲ್ಲ, ಈಗ ಅದು PUC ಗೋಲ್ ಅಲ್ಲ. ಈಗ ಮುಗಿದೋಯ್ತು, ನಿಂತೋಯ್ತು. ಈ ಗೋಲ್ ಬೆನ್ ಹತ್ತದು. ಇನ್ನೊಂದು ಗೋಲು, ಇನ್ನೊಂದು ಪರೀಕ್ಷೆ, IAS ಆಗಬೇಕು, ಆಗೋಣ, ತೊಂದರೆ ಇಲ್ಲ. ಅದಾದ್ರೆ ಮುಂದೇನು ಗೋಲ್? ಜೀವನ ಮುಗಿದು ಹೋಗಲ್ಲ 25-30 ವರ್ಷಕ್ಕೆ. ಮತ್ತೊಂದು ಗುರಿ ಹಾಕೋಬೇಕು. ಒಂದು ಗೋಲ್ನಿಂದ ಮತ್ತೊಂದು ಗುರಿಗೆ, ಒಂದು ಗುರಿಯಿಂದ ಮತ್ತೊಂದು ಗುರಿಗೆ ಹೋಗ್ತಾ ಗುರಿಯ ಸಾಲು ಸಾಲೇ ಇದ್ದಾವೆ ನಮಗೆ. ಅದಕ್ಕೆ ಹಾಕಬೇಕಾದ್ರೆ ಫಸ್ಟ್ ಫಿಕ್ಸ್ ರಿಯಲಿಸ್ಟಿಕ್ ಗೋಲ್ಸ್. ಯಾರೋ ಹೇಳಿದ್ರು ಒಂದು ಮಾಡಬೇಡಿ. ಫಸ್ಟ್ ರಿಯಲಿಸ್ಟಿಕ್ ಗೋಲ್ಸ್ ಹಾಕೋಬೇಕಾದ್ರೆ ಬಹಳ ಮುಖ್ಯ. ಯಾಕೆ ಹೇಳ್ತೀನಿ ಗೊತ್ತಾ? ಅನ್ರಿಯಲಿಸ್ಟಿಕ್ ಗೋಲ್ ಹಾಕೊಂಡ್ಬಿಟ್ಟೆ ನಾನು, ಅಯ್ಯೋ ನಾನು ಇದು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡೆ, ಆಗಲಿಲ್ಲ ಅಂದರೆ ನಿರಾಶೆ ಬಹಳ ಆಗತ್ತೆ. ಎಷ್ಟು ಆಸೆಗಳು ಗಟ್ಟಿಯಾಗಿದ್ದಾವೋ ಅಷ್ಟೇ ನಿರಾಶೆನೂ ಗಟ್ಟಿಯಾಗುತ್ತೆ. ಅದಕ್ಕೆ ಬುದ್ಧ ಹೇಳಿದ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಆಸೆ ಮಾಡಬಾರ್ದು ಅಂತಲ್ಲ, ಅತಿ ಆಸೆ ಮಾಡಬಾರ್ದು ಅಂತ. ಆದ್ದರಿಂದ ನನ್ನ ಗುರಿ ಹಾಕ್ಕೊಳ್ಳುವಾಗ ಬದಲು ನನ್ನ ಮಿತಿಗಳೇನು, ನಾನು ಎಲ್ಲಿವರೆಗೂ ಹೋಗಬಹುದು ಅಂತ ಮಾಡ್ಕೊಳ್ಳೋಣ. ಅದು ಹಾಕ್ಕೊಂಡಾಗ ದುಃಖ ಆಗಲ್ಲ. ಇನ್ನೊಂದು ಹೇಳ, ನಾನು ದಯವಿಟ್ಟು ಯಾರ ಜೊತೆಗೂ ಕಾಂಪಿಟೇಷನ್ ಬೇಕಾಗಿಲ್ಲ ನಿಮಗೆ. ಯು ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ಇನ್ನೊಬ್ಬರು ಬಂದಿದ್ದಾರೆ, 90 ಬಂದಿದೆ, ನನಗೆ 85 ಬಂದಿದೆ, ಅವ್ರಿಗೇನು ಚೆನ್ನಾಗಿ ತಗೋಬೇಕು, ಅವ್ರು ಕಾಂಪಿಟೇಟರ್ ಮಾಡ್ಕೋಬೇಡಿ. ನಿಮಗೆ ಯಾರೂ ಕಾಂಪಿಟೇಟರ್ ಅಲ್ಲ, ನಿಮಗೆ ನೀವೇ ಕಾಂಪಿಟೇಟರ್. ಹೋಸಲ 80 ಬಂದಿತ್ತಾ, ಈ ಸಲ 90 ತೊಗೊಂಬರ್ತೀನಿ, 95 ತೊಗೊಂಬರ್ತೀನಿ, 98 ತೊಗೊಂಬರ್ತೀನಿ ಅಂತ ಹೇಳಿ ನನ್ನ ಜೊತೆಗೆ ನಾನು ಕಾಂಪಿಟೇಷನ್ ಮಾಡೋದಿದೆಯಲ್ಲ, ಅದು ನನ್ನ ವೈಯಕ್ತಿಕ ಅಭಿವೃದ್ಧಿ ಮಾಡುತ್ತೆ. ಡಸ್ ನಾಟ್ ಅಲಾವ್ ದ ನೆಗೆಟಿವ್ ಫೀಲಿಂಗ್ಸ್ ಆಫ್ ಎ ಕಾಂಪಿಟೇಷನ್. ಕಾಂಪಿಟೇಷನ್ ಏನಾಗುತ್ತೆ ಗೊತ್ತಾ? ಅವ್ನು ಫಸ್ಟ್ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ, ನಾನು ಫಸ್ಟ್ ಬರಬೇಕು. ಅಕಸ್ಮಾತ್ ಯಾವುದೋ ಕಾರಣಕ್ಕೂ 1-2 ಮಾರ್ಕ್ಸ್ ಕಮ್ಮಿ ಬಂದರೆ ನಾನು ಸಂತೋಷ ಆಗುತ್ತೆ, ಅಯ್ಯೋ ಅವ್ನು ಹಿಂದೆ ಹೋದ, ನಾನು ಬರ್ಬೋದು ಫಸ್ಟು. ಯು ಕೆನಾಟ್ ಬಿಕಮ್ ಗ್ರೇಟ್ ಬೈ ಫೀಲಿಂಗ್ ಸ್ಯಾಡ್ ಅಬೌಟ್ ಸಂಬಡಿ ಸಕ್ಸಸ್. ಆಗ್ಬಾರ್ದು. ಯು ಶುಡ್ ಬಿ ಹ್ಯಾಪಿ ಅಬೌಟ್ ಸಂಬಡಿ ಸಕ್ಸಸ್. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಪುಟ್ ರಿಯಲಿಸ್ಟಿಕ್ ಗೋಲ್ಸ್ ಫಸ್ಟ್. ಸಾಧ್ಯವಾಗಬಹುದಾಗಿದ್ದಂಥ ಗೋಲ್ ಹಾಕೋಣ. ದಯವಿಟ್ಟು ನಿಮ್ಮ ಮನೇಲಿ ನೋಡಿರಬೇಕು, ಪುಟ್ಟ ಮಗುನ ತೊಟ್ಲಲ್ಲಿ ಹಾಕಿರ್ತಾರೆ. ತೊಟ್ಲಲ್ಲಿ ಹಾಕಿದ ಮೇಲೆ ಒಂದು ಗಿಲಿಗಿಲಿಕೆ ಕಟ್ಟಿರ್ತಾರೆ, ನೋಡಿದ್ದೀರಾ? ತೊಟ್ಲ ಮೇಲೆ ಗಿಲಿಗಿಲಿಕೆ ಕಟ್ಟಿರ್ತಾರೆ, ಮಿಂಚು, ಚಕ ಚಕ ಮಿಂಚು ಅಂತದ್ದು ಕಟ್ಟಿರ್ತಾರೆ. ಎಲ್ಲಿ ಕಟ್ತಾರೆ ಅದನ್ನ? ಮೇಲೆ ರೂಫಿ ಕಟ್ಟಲ್ಲ, ಕಾಣೋದೇ ಇಲ್ಲ ಮಗು ರೂಫಿ ಕಟ್ಟಿದ್ರೆ. ತೀರ ಹತ್ರ ಕಟ್ಟಿಬಿಟ್ರೆ ಮಗು ಕೈ ಹಾಕಿ ಎಳ್ಕೊಳುತ್ತೆ, ಬಾಯಲ್ಲಿ ಹಾಕೊಂಡ್ಬಿಡುತ್ತೆ. ಅದಕ್ಕೆ ಅವ್ರು ಹೇಗೆ ಕಟ್ತಾರೆ ಗೊತ್ತಾ? ಅದು ಮಗು ಕೈ ಸಿಕ್ಕಿಬೇಕು ಅಂತ ಅನಿಸಿರ್ಬೇಕು, ಸ್ವಲ್ಪ ದೂರ ಇರಬೇಕು. ಅರ್ಥ ಆಯ್ತಲ್ಲ? ಕೈಗೆ ಸಿಗ್ತದೆ ಅಂತ ಮಗು ಅನ್ಸ, ಅದಕ್ಕೆ ಕೈ ಆಡಿಸ್ತಾ ಇರುತ್ತೆ. ಅದು ಕಟ್ಟೋದು ಅದು ಗೊತ್ತಾ? ಮಗುಗೆ ಕೈ ಎಕ್ಸರ್ಸೈಸ್ ಆಗಲಿ, ಸೈಕೋಮೋಟರ್ ಸ್ಕಿಲ್ ಡೆವಲಪ್ ಆಗಲಿ ಅಂತ ಮಾಡಿರೋದು. ಅದು ಸಿಗತ್ತೆ ಅಂತ ಆಸೆಯಿಂದ ಕೈ ಹಾಕತ್ತೆ, ಸ್ವಲ್ಪ ದೂರ ಇರುತ್ತೆ. ತುಂಬ ದೂರ ಇದ್ದರೆ ಪ್ರಯತ್ನನೇ ಮಾಡಲ್ಲ, ಹತ್ತಿರ ಇದ್ರೆ ಬಾಯಲ್ಲಿ ಹಾಕೊಳ್ಳುತ್ತೆ. ನಾವು ಕೂಡ ಗೋಲನ್ನು ಹಾಗೆ ಹಾಕೋಬೇಕು. ನಮ್ಮ ಶಕ್ತಿನ ಅಲ್ಲಿಗೆ ನಿಲ್ಕೋಬೇಡಿ, ಸ್ವಲ್ಪ ಮುಂದಿಟ್ಕೊಳ್ಳಿ. ನನ್ನ ಶಕ್ತಿ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅಲ್ಲಿ ಹೋಗ್ಬೋದು ನಾನು ಅನ್ನುವಂಥ ಗುರಿಗಳನ್ನು ಹಾಕೊಂಡಾಗ ನಿರಾಶೆಗಳಾಗೋಲ್ಲ. ಎರಡನೇದು ಬಹಳ ಮುಖ್ಯ ಗುರಿ, ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್ ಅಂತ. ಈ ಜೀವನ ಅನ್ನೋದು 100 ಮೀಟರ್ ರೇಸ್ ಅಲ್ಲ ಮಕ್ಕಳೇ. ಜೀವನ ಇದು ಮ್ಯಾರಥಾನ್ ರೇಸ್. 100 ಮೀಟರ್ ರೇಸ್ ಆದರೆ ಉಸಿರು ಬಿಗಿ ಹಿಡಿದು ಓಡಿಬಿಡ್ಬೋದು ಚಕ್ಕಂತ. ಹಾಗಲ್ಲ ಇದು. ಜೀವನ ನಡಿಬೇಕು, 60-70 ವರ್ಷ ಬದುಕಬೇಕು ನಾವು. ಅದಕ್ಕೇನು ಮಾಡಬೇಕು ಅಂತ ನಾವು ಅಕಸ್ಮಾತ್ ಹೇಳಿದ್ರು ಅಂತ ತಿಳ್ಕೊಳ್ಳಿ, ಯಾರು ಹೇಳ್ತಾರೆ, ನೋಡಪ್ಪ ನೀನು ಗುರಿ ಇದೆಯಲ್ಲ ಆಗತ್ತೆ, ಇನ್ನು 25 ವರ್ಷಕ್ಕೆ ನೀನು ಆಗ್ತೀಯ. ಯಾರಿಗೆ ಆಸಕ್ತಿ ಇರುತ್ತೆ 25 ವರ್ಷ ಕಾಯೋದಕ್ಕೆ? ನಾವು ಯಾವುದೋ ಗುರಿ ಹಾಕ್ಕೊಂಡಿದ್ದೀವಿ. ಈಗ ತಾವು PUC, ಫಸ್ಟ್ PUC ಆದರೆ SSLC ಮುಗೀತು, ಸೆಲೆಬ್ರೇಟ್ ಸ್ಮಾಲ್ ಸಕ್ಸಸಸ್. ಯುದ್ಧ ಮುಗಿಯೋದು ಬೇರೆ, ಸ್ಮಾಲ್ ಸಕ್ಸಸಸ್ ಇದ್ದಾವಲ್ಲ, ಓ ಸೆಲೆಬ್ರೇಟ್ ಇಟ್. ಎಸ್, ಹ್ಯಾವ್ ಎ ಚಾಕ್ಲೇಟ್ ಫಾರ್ ಯುವರ್ ಸೆಲ್ಫ್. ಎಸ್, ಗುಡ್. ಫ್ರೆಂಡ್ ಜೊತೆ ಮಾತಾಡಿ, ಚಪ್ಪಾಳೆ ಹೊಡೀರಿ, ಓ ಬನ್ನೋ ಸ್ವೀಟ್ ತಿನ್ನೋಣ ಬನ್ನಿ ಅಂತೇಳಿ. ಸ್ಮಾಲ್ ಸಕ್ಸಸಸ್. ಯಾಕೆ ಗೊತ್ತಾ? ನೀವು ಪ್ರವಾಸ ಮಾಡ್ತಿರ್ಬೇಕಾದ್ರೆ ನೋಡಿರ್ಬೇಕು, 500 ಕಿಲೋಮೀಟರ್ ದೂರ ಹೋಗೋದಿದೆ, ಕಿಟಕಿ ಪಕ್ಕ ಕೂತಿದ್ದೀರಿ, ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಮೈಲ್ ಸ್ಟೋನ್ಸ್ ಹೋಗ್ತಾ ಇರುತ್ತೆ, ಮೈಲಿಗಲ್ಲಿ ಹೋಗ್ತಾ ಇರುತ್ತೆ, ನೋಡ್ತೀರಿ, ಓ 50 ಮುಗೀತು, ಓ 60 ಆಯ್ತು, ಓ 250 ಐತಿ, ಅರ್ಧ ಉಳಿತು. ಒಂದೊಂದು ಮೈಲ್ ಹಿಂದೆ ಹೋದಾಗ ನಿಮ್ಮ ಗುರಿ ಹತ್ರ ಹೋದಂಗೆ ಅನಿಸುತ್ತೆ. ಅದಕ್ಕೇನು ಮಾಡಬೇಕು? ಪ್ರತಿಯೊಂದು ಮೈಲ್ ಸ್ಟೋನ್ ಆಫ್ ಯುವರ್ ಲೈಫ್, ಎವ್ರಿ ಮೈಲ್ ಸ್ಟೋನ್ ಆಫ್ ಯುವರ್ ಲೈಫ್ ಯು ಶುಡ್ ಸೆಲೆಬ್ರೇಟ್ ಇನ್ ಸ್ಮಾಲ್ ವೇ. ಸೆಲೆಬ್ರೇಷನ್ ದೊಡ್ಡ ಪಾರ್ಟಿ ಗೀಟಿ ಬೇಕಾಗಿಲ್ಲ. ಫೀಲ್ ಹ್ಯಾಪಿ ಅಬೌಟ್, ಕ್ಲಾಪ್ ಫಾರ್ ಯುವರ್ ಸೆಲ್ಫ್, ಪ್ಯಾಟ್ ಯುವರ್ ಓನ್ ಬ್ಯಾಕ್, ಗುಡ್, ಯು ಆರ್ ಡನ್ ವೆಲ್, ಫಸ್ಟ್ ಚೆನ್ನಾಗಿ ಮಾಡಿದ್ಯಾ, ಸೆಕೆಂಡು ಚೆನ್ನಾಗಿ ಮಾಡ್ಬೇಕೀಗ ಅಂತ ಹೇಳಿ ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್. ಮೂರನೇದು ಬಹಳ ಮುಖ್ಯ ಇದೆ, ಬಹಳ ಮುಖ್ಯ. ದಯವಿಟ್ಟು ಉಳಿದು ಯಾವ ಪಾಯಿಂಟ್ ಹೇಳಿದ್ ಬರ್ತೋ ಇದನ್ನ ಮಾತ್ರ ಮರಿಬೇಡಿ. ಹ್ಯಾವ್ ಪಾಸಿಟಿವ್ ಟಾಕ್, ಹ್ಯಾವ್ ಪಾಸಿಟಿವ್ ಟಾಕ್ ಆ್ಯಂಡ್ ಕ್ರಿಯೇಟ್ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಅರೌಂಡ್ ಯು. ಇದೊಂದು ಚಂದ ಒಂದು ಘಟನೆ ಹೇಳಿದ್ದೆ, ನಾನು ಹೇಳ್ತೀನಿ ಈಗ ಬೇಕಾದ್ರೆ. ನಾನು ಕಲ್ಕತ್ತಾಗೆ ಹೋಗ್ತಾ ಇದ್ದೆ, 1 ತಿಂಗಳು ಬಿಟ್ಟು 1 ತಿಂಗಳು. ಅವಾಗ IIM ಪಾಠ ಮಾಡ್ಬೇಕು ನಾನು.
ಅಲ್ಲಿ ಹೋಗುವಾಗ ಒಂದು ತಮಾಷೆ ಆಗಿತ್ತು. ಅಲ್ಲಿ ಹೋದಾಗ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿದ್ದೆ. ಅಲ್ಲಿಂದ ಮರಳಿ ನಾನು ಗೋಲ್ ಪಾರ್ಕ್ ಅನ್ನೋ ಏರಿಯಾಗೆ ಬರಬೇಕು. ಆಶ್ರಮದವ್ರು ಒಂದು ಕಾರ್ ಕೊಟ್ಟಿದ್ರು ನನಗೆ ಹೋಗೋದಕ್ಕೆ. ಅಲ್ಲೊಬ್ಬ ಡ್ರೈವರು, ಸುಮಾರು 55-60 ವರ್ಷದ ಡ್ರೈವರ್ ಇದ್ದ. ಶಾಂತವಾಗಿ ಕೂತಿದ್ದ. ಕಲ್ಕತ್ತಾ ರಸ್ತೆಯಲ್ಲಿ ಶಾಂತವಾಗಿ ಗಾಡಿ ಓಡಿಸೋದು ಬಹಳ ಕಷ್ಟ. ನೀವು ಕಲ್ಪನೆ ಮಾಡುವಂಥ ಎಲ್ಲ ವೆಹಿಕಲ್ಲು ಇರ್ತವೆ. ಕೈಯಿಂದ ತಳ್ಕೊಂಡು ಹೋಗೋ ಗಾಳಿಯಿಂದ ಹಿಡ್ಕೊಂಡು ಸೈಕಲ್ಲು, ಆಟೋ ರಿಕ್ಷಾ, ಸೈಕಲ್ ರಿಕ್ಷಾ, ಟೆಂಪೋ, ಲಾರಿ, ಬಸ್ಸು, ಟ್ರ್ಯಾಮ್ ಕೂಡ ನಡುವೆ ಹೋಗುತ್ತೆ. ಮತ್ತೆ ರೂಲ್ ಅಂತ ಏನಿಲ್ಲ. ಎಡಗಡೆ ಓವರ್ಟೇಕ್ ಮಾಡ್ಬೋದು, ಬಲಗಡೆ ಓವರ್ಟೇಕ್ ಮಾಡ್ಬೋದು, ಚಾನ್ಸ್ ಕೊಟ್ಟರೆ ಮೇಲಿಂದ ಕೂಡ ಹೋಗ್ತಾರೋ ಆ ಥರ ಇತ್ತು. ಭಾರಿ ಕೋಪ ಬರುತ್ತೆ ಓಡಿಸ್ಬೇಕಾದ್ರೆ ಗಾಡಿ, ಹೆಂಗಂಗ ಬರ್ತಾರೆ ಜನ ಅಂತ. ಅದು ನಮ್ಮ ಡ್ರೈವರ್ ಮಾತ್ರ ಎಷ್ಟು ಶಾಂತವಾಗಿದ್ದ ಅಂದ್ರೆ, ಅವನೇ ನೋಡ್ತಾ ಇದ್ದೆ ನಾನು. ಕೋಪನೇ ಇಲ್ರಿ ಅವನಿಗೆ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಹೌರಾ ಬ್ರಿಡ್ಜ್ ದಾಟಿ ಮುಂದೆ ಬಂದಾಗ ರಸ್ತೆ ಇಕ್ಕಟ್ಟಾಗತ್ತೆ, ತುಂಬಾ ಇಕ್ಕಟ್ಟಿನ ರಸ್ತೆ. ಇವನು ಹೋಗ್ತಾ ಹಿಂದೆ ಒಬ್ಬನು ಕಾರ್ನವನು ಬಂದ. ಅವನಿಗೇನೋ ತುಂಬಾ ಅವಸರ ಇರಬೇಕು. ಹಾರ್ನ್ ಒಂದೇ ಸಮ ಹಾರ್ನ್ ಬಾರಿಸೋನು. ಲೈಟ್ ಹಾಕೋದು ಹಾರ್ನ್ ಬಾರ್ಸ್, ಲೈಟ್ ಹಾಕೋದು ಹಾರ್ನ್ ಬಾರಿಸೋದು. ನಮ್ಮ ಡ್ರೈವರ್ ಹೇಳಿದೆ, ಬಿಟ್ಬಿಡಪ್ಪ ಅವ್ನು ಹೋಗ್ಲಿ, ಅವನು ಅವಸರದಲ್ಲಿದ್ದಾನೆ, ಬಿಟ್ಬಿಡು. ಎಲ್ಲಿ ಬಿಡ್ಲಿ ಸರ್ ಅಂದವನು. ಜಾಗನೇ ಇಲ್ಲ ಬಿಡೋದಕ್ಕೆ. ಇನ್ನೊಂದು 100 ಮೀಟರ್ ಮುಂದೆ ಹೋದ್ಮೇಲೆ ರೋಡ್ ಅಗಲ ಆಗತ್ತೆ, ಅವ್ನು ಬಿಡ್ತೀನಿ ಅಂದ. ಆಯ್ತಪ್ಪ, ನೀನು ಉಂಟು ಅವನು ಉಂಟು, ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದೆ. ಹಿಂದಿನವ್ರಿಗೆ ಒಂಚೂರು ಪೇಷನ್ಸ್ ಇಲ್ಲ ಅಂತ ಹೇಳಿದ್ನಲ್ಲ. ಅವನೇನ್ ಮಾಡ್ದ, ಜೋರಾಗಿ ಲೈಟ್ ಹಾಕೊಂಡು ಹಾರ್ನ್ ಬಾರಿಸ್ಕೊಂಡು ಎಡಗಡೆಯಿಂದ ಸುಯ್ ಅಂತ ಬಂದ್ಬಿಟ್ಟ. ಎಡಗಡೆಯಿಂದ ಇಲ್ಲ ಜಾಗ ಅಲ್ಲಿ. ಅಲ್ಲಿ ಏನಾಯ್ತು, ಒಬ್ಬ ಹೆಣ್ಮಗಳು ಎದುರುಗಡೆಯಿಂದ ಈ ತಳ್ಳೋ ಗಾಡಿಯಲ್ಲಿ ತರಕಾರಿ ತರ್ತಾ ಇದ್ದಾಳೆ. ವೆಜಿಟೇಬಲ್ ಕಾರ್ಟಲ್ಲಿ ಕಾರ್ಟ್ ವೆಂಡರ್ಸ್ ಇರ್ತಾರಲ್ಲ, ಆಗ ರಸ್ತೆಯಲ್ಲಿ ತರಕಾರಿ ಮಾರಕ್ಕೆ ಬರ್ತಾ ಇದ್ದಾಳೆ. ಇವನ್ ಜೋರಾಗಿ ಬಂದು ತರಕಾರಿ ಹೊಡೆದ, ಟ್ರಾಲಿ ಹೊಡೆದ. ಟ್ರಾಲಿ ಹಾರಿ ಬಿತ್ತು, ತರಕಾರಿ ಎಲ್ಲ ಆಕಾಶಕ್ಕೆ ಹೋಯ್ತು. ಆ ಹೆಣ್ಮಗಳ ಹಾರಿ ಬಿದ್ಲು. ಇವನು ಲಾರಿ ಹೋಗಿ ಇಲೆಕ್ಟ್ರಿಕ್ ಕಂಬಕ್ಕೆ ಹೊಡಿತು. ಆ ಮುಂದಿನ ಬಾನೆಟ್ ಬಾಯಿ ತಕ್ಕೊಂಡು ಮೊಸಳೆ ಹಾಗೆ ನಿಂತ್ಕೊಂತು. ಅವನು ಕೆಳಗಿಡ್ದ. ಇಳಿದು ಏನ್ ಮಾಡ್ದ ಗೊತ್ತಾ, ನಮ್ಮ ಡ್ರೈವರ್ ಕಡೆ ಕೈ ಮಾಡಿ ಮಾಡಿ ಬೈತಾ ಇದ್ದ. ತಪ್ಪು ಮಾಡಿದ್ದ ಅವನು. ಇವನು ಬೈತಾ ಇದ್ದ, ಚೆನ್ನಾಗಿ ಬೈತಾ ಇದ್ದ. ಬಹುಶಃ ನನಗೂ ಬೈತಿದ್ದೆ, ನನಗೆ ಗೊತ್ತಿಲ್ಲ, ನನ್ನ ಬಂಗಾಲಿ ಅರ್ಥ ಆಗಲ್ಲ. ಬೈದ್ ಹಾಕಿದ. ನಾನು ಇವನ್ನೇ ನೋಡ್ತಾ ಇದ್ದೆ ಡ್ರೈವರ್ನ. ಈ ಕೋಪ ಬರ್ಬೇಕಲ್ವ ಅವನಿಗೆ. ಅವನ್ ತಪ್ಪಿಲ್ಲ, ಅವನ್ ತಪ್ಪಿದ್ರು ಬೈತಾನೆ ಇವನಿಗೆ. ಆದ್ರೆ ಅವನು ಏನ್ ಮಾಡ್ದ ಗೊತ್ತಾ, ಆ ಕಡೆ ಗ್ಲಾಸ್ ಇಳಿಸಿದ, ಎರಡು ಕೈ ಮುಗಿದ, ಬಂಧೋ ಚೆನ್ನಾಗಿರು, ಸಂತೋಷವಾಗಿರು, ಇಡೀ ದಿವಸ ಚೆನ್ನಾಗಿರು ನೀನು ಅಂತ ಹೇಳಿ ಗ್ಲಾಸ್ ಇಳಿಸಿ ಮುಂದೆ ಹೊರಟ. ನಾನು ಹೇಳಿದೆ, ಮಹಾರಾಯ, ಇಷ್ಟು ಶಾಂತ ಗುಣ ಎಲ್ಲಿದ್ ಬಂತು ನಿನಗೆ? ನೀನ್ ಹಿಂಗ್ ಶಾಂತವಾಗಿದ್ದೀಯಾ ಅಂತ ರಾಮಕೃಷ್ಣ ಆಶ್ರಮದಲ್ಲಿ ತಗೊಂಡ್ರು? ಏನ್ ರಾಮಕೃಷ್ಣ ಆಶ್ರಮದಲ್ಲಿ ಇದ್ದು ಇದ್ದು ಹಿಂಗಾಗಿದೀಯ ನೀನು? ಕೋಪ ಬರಲಿಲ್ಲಲ್ಲಪ್ಪ ನಿನಗೆ ಅಂದೆ. ಅವನು ಏನ್ ಹೇಳ್ದ ಗೊತ್ತಾ, ಸಾರ್, ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸಾರ್ ಅಂತ. ನಂದೆ, ಕಾರ್ಪೊರೇಷನ್ ಲಾರಿ ಎಲ್ಲಿದೆ ಇಲ್ಲಿ? ಅವನೇ ಸರ್, ಅವನೇ ಕಾರ್ಪೊರೇಷನ್ ಲಾರಿ ಇದ್ದಂಗೆ ಅಂದ. ಇದ್ನಲ್ಲ ಕೂಗಾಡ್ತಾ ಇದ್ದಲ್ಲ, ಅವನೇ ಕಾರ್ಪೊರೇಷನ್ ಲಾರಿ. ಅವನೇನ್ ಹೇಳ್ದ ಗೊತ್ತಾ, ಯಾರ ಮನಸ್ಸಲ್ಲಿ ಕೋಪ, ತಾಪ, ಅಸೂಯೆ, ಸಿಟ್ಟು ತುಂಬಿಕೊಂಡಿದೆಯೋ ಅವರೇ ಕಾರ್ಪೊರೇಷನ್ ಲಾರಿ ಇದ್ದ ಹಾಗೆ ಸರ್. ನನಗೆ ಆಶ್ಚರ್ಯ ಆಯ್ತು. ಅವ್ನು ಹೇಳ್ದ, ನೋಡಿ ದಯವಿಟ್ಟು ನೀವೇ ನೋಡಿ, ಒಂದು ಕಸದ ಲಾರಿ ಹೋಗ್ತಾ ಇರುತ್ತೆ, ತುಂಬ್ಕೊಂಡು ಹೋಗ್ತಿರ್ತಾರೆ, ತುಂಬ್ಕೊಂಡು ಹೋಗ್ತಾರೆ, ಹಾದಿಯಲ್ಲಿ ಚೆಲ್ಕೊಂಡು ಹೋಗ್ತಾರೆ. ಅವ್ರದ್ದೇನು ಸಮಾಜವಾದ ಅದು. ಕಸ ಒಂದೇ ಕಡೆ ಯಾಕೆ ಇರಬೇಕು, ಎಲ್ಲ ಕಡೆ ಹರಡ್ಕೊಂಡು ಹೋಗೋಣ ಅಂತ ಹೋಗ್ತಿರ್ತಾರೆ. ಆ ಲಾರಿ ಹಿಂದೆ ಹೋದ್ರೆ ಏನಾಗುತ್ತೆ ನಿಮಗೆ? ಕೆಟ್ಟ ವಾಸನೆ ಬರುತ್ತೆ. ಇನ್ನು ಹತ್ರ ಹೋದ್ರೆ ಮೈ ಮೇಲೆ ಕಸ ಬೀಳುತ್ತೆ. ನೀವೇನ್ ಮಾಡ್ಬೇಕು ಬುದ್ಧಿವಂತರಾದ್ರೆ? ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು. ಹೋಗ್ಲಿ ಬಿಡ್ಬೇಕಾದನ್ನು ಹೋಗಿ ದೂರ ಹೋಗ್ಲಿ ಏನ್ ಬಿಡ್ಬೇಕು. ಅದು ಹೋದ್ಮೇಲೆ, ನೀರಾಳಾದ್ಮೇಲೆ ನಿಧಾನಕ್ಕೆ ಹೋಗಿ ನೀವು, ಅವು ನಿಮ್ಮ ಮೇಲೆ ಕಸ ಬೀಳಲ್ಲ. ಅವನಿಷ್ಟು ಬುದ್ಧಿ ಕಲಿಸ್ಬಿಟ್ಟ ನನಗೆ. ನಾನು ಹೇಳಿದೆ, ಮಹಾರಾಯ, ನಿನ್ನಿಂದ 2 ಪಾಠ ಕಲ್ತನಪ್ಪ. ನೀ ಕಲಿಸಿದ್ ಒಂದು, ನಾ ಕಲ್ತದ್ದು 2. ನೀನೇನು ಕಲಿಸಿದೆ? ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಅಂತ ಹೇಳಿದೆ. ನಾನು ಇನ್ನೊಂದು ಕಲ್ಕೊಂಡೆ, ನಾನ್ ಕಾರ್ಪೊರೇಷನ್ ಲಾರಿ ಆಗ್ಬಾರ್ದು. ಅಲ್ವಾ ಮಕ್ಕಳೇ? ಯಾಕೆ ಈ ಮಾತನ್ನು ಹೇಳಿದೆ ಗೊತ್ತಾ? ನಮ್ಮಲ್ಲಿ ಸಾಕಷ್ಟು ಜನ ಇರ್ತಾರೆ, ಅವ್ರೇ ಆಗೋಲ್ಲ ಬಿಡೋ, ನೀನೇನ್ ಮಾಡ್ತೀಯಾ? ಅಯ್ಯೋ, 12 ಲಕ್ಷ ಮಂದಿ ಪರೀಕ್ಷೆ ತಗೊಂಡಿದ್ದಾರೆ, ಸೆಲೆಕ್ಟ್ ಆಗೋದು 2,000 ಜನ, ನಿನಗೇನಾಗತ್ತೆ ಅಂತ ಹೇಳ್ಬಿಡ್ತಾರೆ. ಕೆಲವರು ಪ್ರಪಂಚದಲ್ಲಿ ಒಳ್ಳೇದು ಕಾಣೋದೇ ಇಲ್ಲ, ಬರೀ ನೆಗೆಟಿವ್, ಬರೀ ನೆಗೆಟಿವ್, ಬರೀ ನೆಗೆಟಿವ್ ಇರ್ತಾರೆ. ದಯವಿಟ್ಟು ಏನ್ ಮಾಡ್ಬೇಕು, ಆ ಕಾರ್ಪೊರೇಷನ್ ಲಾರಿಗಳ ಹತ್ರ ಹೋಗಬೇಡಿ. ಬಿ ಪಾಸಿಟಿವ್, ಬಿ ಪಾಸಿಟಿವ್. ಮೇಕ್ ಫ್ರೆಂಡ್ಶಿಪ್ ವಿತ್ ಪೀಪಲ್ ಹೂ ಆರ್ ಪಾಸಿಟಿವ್ ಇನ್ ನೇಚರ್. ಅಂತವ್ರ ಹತ್ರ ಇರಿ. ಕೆಲವರು ಇರ್ತಾರೆ, ಮಾಡೋಣ ಬಾರೋ, ಓದೋಣ ಬಾರೋ ಅಂತಾರೆ. ಯಾಕೆ ಓದ್ತಿ ಬಿಡುವ ಮಾರಾಯ, ನೀ ಪಾಸ್ ಆಗಲ್ಲ ಬಿಡೋ, ಸುಮ್ಮನೆ ತಗೊಂಡು ಏನ್ ಮಾಡ್ತೀಯ ಪರೀಕ್ಷೆ ಅನ್ನೋರು ಇರ್ತಾರೆ. ಯಾರನ್ನು ತಗೋಬೇಕು ನೀವು? ದಯವಿಟ್ಟು ನೋಡಿ, ಇದು ಬಹಳ ಮುಖ್ಯ. ಇದು ಪಾಸಿಟಿವ್ ಟಾಕ್ ಅಂತ. ನೀವು ಕೂಡ ಧನಾತ್ಮಕವಾಗಿ ಮಾತಾಡಬೇಕು. ಅಷ್ಟೇ ಅಲ್ಲ, ನಿಮ್ಮ ಜೊತೆಗಿರೋಂಥ ಅಂಥವ್ರನ್ನ ಆರಿಸ್ಕೊಳ್ಳಿ, ಸ್ನೇಹಿತರನ್ನ. ನೆಗೆಟಿವ್ ಮಾತಾಡೋರಂತ ಇರಬೇಡಿ. ಯಾಕೆ ಗೊತ್ತಾ? ಸಿಂಪಲ್ ಕಳೆ ಹೇಳ್ತೇನೆ ನಾನು. ಗಂಧ ತೇಯ್ತೀವಲ್ಲ, ಗಂಧ ತೇಯ್ದಾಗ ಕೈ ತೇಯ್ತಿರಲ್ಲ ಗಂಧ,
ವಾಸನೆ ನೋಡ್ಕೊಳ್ಳಿ ಕೈದು, ಘಮ ಘಮ ವಾಸನೆ ಬರುತ್ತೆ. ಶ್ರೀಗಂಧದ ವಾಸನೆ ಬರುತ್ತೆ ಕೈಗೆ. ಯಾಕೆ? ಎದ್ರ ಜೊತೆಗಿದೆ ಅದು? ಗಂಧದ ಜೊತೆಗಿದೆ. ಗಂಧದ ಜೊತೆಗೆ ಇದ್ದದ್ರಿಂದ ಅದು ಕೈಗೆ ಗಂಧದ ವಾಸನೆ ಬಂತು. ಅದೇ ಕೈಯನ್ನು ಸೀಮೆ ಎಣ್ಣೆಯಲ್ಲಿ ಹಾಕಿ ವಾಸನೆ ಹೋಗೋದೇ ಇಲ್ಲ, ಕೈ ತೊಳ್ಕೊಂಡ್ರೆ ಹೋಗಲ್ಲ ಅದು. ಅಂದ್ರೆ ನಾನು ಯಾರ ಜೊತೆಗೆ ಇರ್ತೀನೋ ನನಗೆ ಗೊತ್ತಾಗದ ಹಾಗೆ ಅವ್ರ ಹಂಗೆ ಆಗ್ತೀನಿ, ನಾನು ಅವ್ರ ಹಾಗೆ ಆಗ್ತೀನಿ. ಅದಕ್ಕೆ ದಯವಿಟ್ಟು ಸ್ನೇಹಿತರೆ, ಅಚೀವ್ ಆಗ್ಬೇಕಾದ್ರೆ ಯಾಕೆ ದೊಡ್ಡವರಾಗಬೇಕು? ನನ್ನ ಗೆಳೆಯ ಒಬ್ಬ ಇದ್ದಾನೆ, ಲೇಸಿ ಹಾಲ್ ಅಂತ. ಅಮೆರಿಕದಲ್ಲಿ ಸ್ಟೋನ್ ಬ್ರ್ಯಾಂಡೆಲ್ ಯೂನಿವರ್ಸಿಟಿ ಎತ್ತಿದೆ ಶಿಕಾಗೋದಲ್ಲಿ. ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂದಿತ್ತು ಅವನಿಗೆ. ಅವನು ಹೇಳ್ತಾನೆ, ರಿಸರ್ಚ್ ಮಾಡಿದ್ದಾನೆ, ಸೈಕಾಲಜಿಸ್ಟ್ ಅವನು. ಅವನು ಕೆನಡಾ ಮತ್ತು ಅಮೆರಿಕಾದಲ್ಲಿ 12,000 ಜನಕ್ಕೆ ಡೈರಿ ಕೊಟ್ಟ. ಆ ಡೈರಿಯಲ್ಲಿ ನಿಮ್ ಕಲ್ಪನೆ ಬರಬೇಕು, ಪೇಜಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಇತ್ತು, ವರ್ಟಿಕಲ್ ಗೆರೆ ಇತ್ತು. ಏನ್ ಹೇಳ್ದ ಅವನು? ಬೆಳಗ್ಗೆಯಿಂದ ರಾತ್ರಿ ತನಕ ನಿಮ್ಮ ಜೀವನದಲ್ಲಿ ಏನೇನು ಧನಾತ್ಮಕ ಪಾಸಿಟಿವ್ ಆಗುತ್ತೋ ಎಡಗಡೆ ಬರೀರಿ, ನೆಗೆಟಿವ್ ಆದದ್ದನ್ನು ಬಲಗಡೆ ಬರೀರಿ. ಸಣ್ಣ ಸಣ್ಣ ಘಟನೆಗಳು. ಬೆಳಗ್ಗೆ ಎದ್ದೆ ಹೊರಗೆ ಹೋದೆ, ನ್ಯೂಸ್ ಪೇಪರ್ ತಗೊಂಬ ಅಂದ್ರು, ಅಪ್ಪ ತರೋಕೆ ಹೋಗ್ತೀನಿ, ಮಳೆ ಆಗಿದೆ ಹಿಂದಿನ ದಿವಸ. ಅವ್ನು ಹಂಗೆ ಬಿಸಾಕ್ ಹೋಗಿದ್ದಾನೆ. ಪೇಪರ್ ಪೂರ್ತಿ ನೀರಲ್ಲಿ ನೆಂದು ಹೋಗಿದೆ. ಯು ಡೋಂಟ್ ಗೆಟ್ ದ ನ್ಯೂಸ್, ಬಟ್ ಯು ಗೆಟ್ ದ ಜ್ಯೂಸ್ ಆಫ್ ದ ನ್ಯೂಸ್ ಪೇಪರ್. ಸಿಟ್ಟು ಬರಲ್ವಾ? ಏನ್ ಬುದ್ಧಿ ಇಲ್ವ ಅವನಿಗೆ? ಆ ಬಾಕ್ಸಲ್ಲಿ ಹಾಕಲ್ಲ, ಯಾಕೆ ಹಾಕೋದವನು? ಕೋಪ ಬಂತ. ಅಲ್ಲಿಂದ ಶುರು. ರಾತ್ರಿ ಮಲ್ಕೊಳ್ಳೋವರೆಗೂ ಏನು ಪಾಸಿಟಿವ್ ಆಗುತ್ತೋ ಎಡಗಡೆ ಬರೀರಿ, ನೆಗೆಟಿವ್ ಆದದನ್ನು ಬಲಗಡೆ ಬರೀರಿ ಅಂತ ಹೇಳ್ದ. ಡೈರಿ ಕೊಟ್ಟ. ಅದನ್ನು 6 ವರ್ಷ ಸ್ಟಡಿ ಮಾಡಿ ಕಂಪ್ಯೂಟರೈಸ್ ಮಾಡಿ ಅವನು ಹೇಳ್ತಾನೆ, ಸ್ನೇಹಿತರೆ, ಇದು ಕಾಲ್ಪನಿಕ ಕತೆ ಹೇಳ್ತಾ ಇಲ್ಲ ನಾನು, ಆದದ್ದು. ಅವನು ಹೇಳ್ತಾನೆ, 91% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಕೆನ್ ಯು ಬಿಲೀವ್ ದಟ್? ಯಾವುದೇ ದಿವಸದ ಪೇಪರ್ ತಗೊಳ್ಳಿ, ಇವತ್ತಿಂದ ಅಂತಲ್ಲ, ಯಾವುದೇ ದಿವಸ ಪೇಪರ್ ತಗೊಳ್ಳಿ, ಒಂದು ಗ್ರೀನ್ ಪೆನ್ನು ಒಂದು ರೆಡ್ ಪೆನ್ ಹಿಡ್ಕೊಳ್ಳಿ. ಪಾಸಿಟಿವ್ ಇರೋ ನ್ಯೂಸನ್ನು ಗ್ರೀನ್ ಅಲ್ಲಿ ಟಿಕ್ ಮಾಡಿ, ನೆಗೆಟಿವ್ ಇರೋದನ್ನ ರೆಡ್ ಟಿಕ್ ಮಾಡಿ, ಪೇಪರ್ ತೆಗೆದು ನೋಡಿ, ಬರೀ ನಿಮಗೆ ರೆಡ್ಡೇ ಸಿಗ್ತದೆ. ಚೀಫ್ ಮಿನಿಸ್ಟರ್ ನೆಗಡಿ ಬಂತು, ಫಸ್ಟ್ ಪೇಜಲ್ಲಿ ಬರುತ್ತೆ. ಯಾವುದೋ ಆಟೋ ರಿಕ್ಷಾ ಡ್ರೈವರು ಒಬ್ಬ ಹೆಣ್ಮಗಳು ಪರ್ಸ್ ಮರೆತು ಹೋದ್ಲು. ತೆಗೆದು ನೋಡಿದಾಗ ಅದು 4 ಲಕ್ಷ ರೂಪಾಯಿದು ಆರ್ನಮೆಂಟ್ಸ್ ಇತ್ತು. ಆತ ಹೋಗಿ ಹುಡುಕಿ ಆಕೆ ಕೊಟ್ಟು ಬಂದ ಅನ್ನೋದನ್ನ ಎಂದಾದ್ರೂ ಫಸ್ಟ್ ಪೇಜಲ್ಲಿ ನೋಡಿದ್ದೀರಾ ನೀವು? ತುಂಬಾ ಕಮ್ಮಿ. 3ನೇ ಪೇಜ್ ನೋಡಿದ್ರೆ ಬರೀ ಅನಾಹುತ, ಇವ್ರು ಅವ್ರನ್ನ ಕೊಲಿಸಿದ್ರು, ಅವ್ರು ಇವ್ರನ್ನ ಕೊಲಿಸಿದ್ರು. ಅದಕ್ಕೆ ಹೇಳ್ತಾರಲ್ಲ, ನೆಗೆಟಿವ್ ಎಷ್ಟು ನಮ್ಮ ತಲೆ ಮೇಲೆ ಬೀಳ್ತಾ ಇದೆ ಅಂದ್ರೆ 91% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಅದು ಹೇಳಿದ್ರೆ ದೊಡ್ಡವನಾಗ್ಲಿಲ್ಲ ಅವನು. ಅವನ ರಿಸರ್ಚ್ ಏನಿದೆ ಗೊತ್ತಾ? ಅವನು ಹೇಳ್ತಾನೆ, ನಾವು 91% ನೆಗೆಟಿವ್ ಇದ್ರೂ ಕೂಡ ಇನ್ನೂ ಕೆಲವು ಸಾಧಕರು ಇದ್ದಾರಲ್ವಾ, ದೊಡ್ಡ ದೊಡ್ಡ ಸಾಧನೆ ಮಾಡ್ತಾನೆ ಇದ್ದಾರಲ್ಲ, ಹೆಂಗ್ ಮಾಡ್ತಾರವರು? ಅವನ ರಿಸರ್ಚ್ ಹೇಳುತ್ತೆ, those who looked at 91% got washed away. They never became successful. Those who knew that the 91% is bad, but they looked at the remaining 9% positive, they became successful. ಎಂತ ಅದ್ಭುತ ಮಾತಲ್ವಾ ಮಕ್ಕಳೇ ಇದು? ಅವ್ರು ಹೇಳ್ತಾನೆ, ಕೆಟ್ಟದ್ದು 100 ಇದೆಯಪ್ಪ, ಇಲ್ಲ ಅಂತಲ್ಲ, ನನಗೆ ಗೊತ್ತಿದೆ ಅದು ಇದೆ ಅಂತ. ಅದು ನನ್ನ ಸಂಬಂಧ ಇಲ್ಲ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಅದು. ನಾನು ನೋಡ್ಬೇಕಾದದ್ದು ಪಾಸಿಟಿವ್ ನೋಡ್ಬೇಕು. ದಯವಿಟ್ಟು ಗಮನಿಸಿ, ಕೆ ಆರ್ ನಾರಾಯಣನ್ ಬಂದಂತಹ ಬಡತನ ನಾವು ಕಲ್ಪನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಮನಮೋಹನ್ ಸಿಂಗ್ ಬಡತನದಿಂದ ಬಂದವರು, ಕಲಾಂ ಬಡತನದಿಂದ ಬಂದವರು, ಮೋದಿ ಬಡತನದಿಂದ ಬಂದವರು. ದೊಡ್ಡವ್ರು ಹೆಂಗಾದ್ರು ಅವರು ಒಂದು ಆತ್ಮವಿಶ್ವಾಸ, ಮಾಡ್ತೀನಿ ನಾನು, ಯಾಕಾಗಲ್ಲ ಅಂತ ಹೇಳಿ ಎಲ್ಲಿ ಪಾಸಿಟಿವ್ ಆಗಿ ವಿಚಾರ ಮಾಡಿದ್ರು, ದೇ ಚೋಸ್ ದ ಕಂಪನಿ ಆಫ್ ಪಾಸಿಟಿವ್ ಪೀಪಲ್, ಆಲ್ವೇಸ್ ಥಾಟ್ ಪಾಸಿಟಿವ್, ದೇ ಬಿಕೇಮ್ ಸಕ್ಸಸ್ಫುಲ್. ದ ಮೆಸೇಜ್ ಫಾರ್ ಯು, ಲೇಸಿ ಹಾಲ್ ಥಿಯರಿ ಪ್ರಕಾರ ಅವನು ಹೇಳ್ತಾನೆ, ಪ್ಲೀಸ್ ಡೋಂಟ್ ಲುಕ್ ಅಟ್ ಎ ಲಾರ್ಜ್ ನಂಬರ್ ಆಫ್ ನೆಗೆಟಿವ್ ಇನ್ಫ್ಲೂಯೆನ್ಸಸ್. ದೇರ್ ಆರ್ ಅ ಫ್ಯೂ ಪಾಸಿಟಿವ್ ಇನ್ಫ್ಲೂಯೆನ್ಸಸ್. ಹುಡ್ಕಾಡ್ಕೊಂಡು ಹೋಗ್ಬೇಕು ನಾನು ಅವ್ರನ್ನ, ಅವ್ನ ದೋಸ್ತಿ ಮಾಡ್ಕೋಬೇಕು. So, third one is most important. Have positive feedback and also choose positive company. Only when you have people of that kind, you become positive. ಮಾಡೋಣ ಬಾರೋ, ಒಂದ್ಸಲ ತಪ್ಪಿದ್ರೆ ಏನಾಯ್ತು? ಎಷ್ಟೋ ಸಲ ಅಂತೀವಿ ನಾವು, ಒಂದ್ಸಲ ರಿಸಲ್ಟ್ ಕಮ್ಮಿ ಆದ ತಕ್ಷಣ ಅಯ್ಯೋ ನನಗೆ ಆಗಲ್ಲ ಅನ್ಸುತ್ತೆ. ಡೋಂಟ್ ವರಿ, ಯು ಆರ್ ಫೇಲ್ಡ್ ಇನ್ ಅಟೆಂಪ್ಟ್. ಒಂದು ಪ್ರಯತ್ನದಲ್ಲಿ ಸೋತಿದ್ದೀರಿ, ಜೀವನದಲ್ಲಿ ಸೋತಿಲ್ಲ. ಮರಿಬೇಡಿ, ಅದನ್ನು ಬಹಳ ಮುಖ್ಯ. ಕೆಲವು ಅಯ್ಯೋ ಎಷ್ಟೋ ಹುಡುಗರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ, ನನಗೆ ಬಹಳ ದುಃಖ ಆಗುತ್ತೆ. ಸೋತದ್ದು ಒಂದು ಪರೀಕ್ಷೆ ಅಲ್ಲಪ್ಪ, ಜೀವನದಲ್ಲಿ 100 ಪರೀಕ್ಷೆಗಳು ಬರ್ತವೆ. ಸೋತದ್ದು ಒಂದು ಪರೀಕ್ಷೆಯಲ್ಲಿ, ಜೀವನದಲ್ಲಿ ಸೋಲಿಲ್ಲ ನಾನು. ಅದರಿಂದ ಇಫ್ ಬೈ ಚಾನ್ಸ್ ಯು ಡೋಂಟ್ ಡೂ ವೆಲ್ ಇನ್ ಒನ್ ಎಕ್ಸಾಮ್, ಡೋಂಟ್ ಲೂಸ್ ಹಾರ್ಟ್. ಬಿಡಿ, ನೆಕ್ಸ್ಟ್ ಎಕ್ಸಾಮ್ ಇದೆಯಲ್ಲ, ಮಾಡೋಣ. ಒಂದು ತಮಾಷೆ ಘಟನೆ ಹೇಳ್ಬಿಡ್ತೀನಿ ನಾನು ನಿಮಗೆ, ಬಹಳ ತಮಾಷೆ ಘಟನೆ ಅಂತ ನನಗೆ ಇಷ್ಟ ಆದದ್ದು. ನಮ್ಮ ಒಬ್ರು ಗುರುಗಳು ಹೇಳೋರು ಅದನ್ನ. ಒಬ್ಬ ಹುಡುಗ ಭಾರಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ತಿದ್ದಂತೆ, ಕಾನ್ವೆಂಟ್ ಸ್ಕೂಲ್, ಭಾರಿ ಶ್ರೀಮಂತ ಶಾಲೆಗೆ ಹೋಗ್ತಿದ್ದ. ಅವನ ಗೆಳೆಯ ಒಬ್ಬನು ಅಲ್ಲಿ ಗೌರ್ಮೆಂಟ್ ಶಾಲೆಗೆ ಹೋಗ್ತಿದ್ದ. ಇಬ್ರು SLC ಪರೀಕ್ಷೆ ಕೂತರಂತೆ. ಕೂತಾಗ ಇಬ್ರು ಫೇಲ್ ಆದ್ರು. ಅವನು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗೋನು 1 ಸಬ್ಜೆಕ್ಟಲ್ಲಿ ಫೇಲ್ ಆದ. ಇವನು 5 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋನು ಅವನು ಆರಾಮಾಗಿ ಇದ್ದ.
ಅವ್ನು ಭಾಳ ದುಃಖ ಪಟ್ಬಿಟ್ಟ. ಇಂಟರ್ನ್ಯಾಷನಲ್ ಸ್ಕೂಲ್ ಹುಡುಗ, ಏನು ನಾನು ಕಾನ್ವೆಂಟ್ ಸ್ಕೂಲ್ಗೆ ಹೋದೋ, ನಾನು ಫೇಲ್ ಆಗ್ಬಿಟ್ನಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಬದುಕಲ್ಲ ಅಂದ. ಇನ್ನೊಬ್ಬ ಕೇಳಿದ, ಹೆಂಗ್ ಮಾಡ್ಕೋತೀಯ ಅಂತ ಕೇಳಿದ. ಬೆಟ್ಟದಲ್ಲಿ ಹರ್ಕೊಂಡ್ಬಿಡ್ತೀನಿ ಅಂದ. ನಾನು ಬರ್ತೀನಿ ನಿನ್ ಜೊತೆಗೆ ಅಂದ. ಇವನು ಹರ್ಕೋತಾನೆ, ಕರ್ಕೊಂಡು ಹೋದ. ಬೆಟ್ಟದ ತುದಿಗೆ ಹೋದ್ರಂತೆ, ಇಬ್ರು ಹರ್ಕೊಂಡ್ಬಿಡ್ಬೇಕು ಅಂತ. ಅವ್ನು ಶ್ರೀಮಂತ ಹುಡುಗ ಹೇಳ್ದಂತೀವಿ, ನಾನು ಹರ್ಕೋತೀನಿ, ನೀ ಮೊದಲು ಹರ್ಕೋತೀಯ, ನಾ ಮೊದಲು ಹರ್ಕೊಳ್ಳ. ಅವನು, ನಾನು ಹರ್ಕೊಳ್ಳೋದಿಲ್ಲ, ನೋಡಕ್ ಬಂದಿದ್ದೀನಿ ನೀನು ಹರೋದನ್ನ ಅಷ್ಟೇನೆ ಅಂದ ಅವನು. ನೀ ಹರ್ಕೊಳ್ಳಲ್ವಾ? ಅಲ್ಲೋ, 5 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀಯಲ್ಲೋ ನೀನು, ನಾ ಒಂದರಲ್ಲೇ ಫೇಲ್ ಆಗಿದ್ದೀನಿ. ಅವನು ಹೇಳ್ದಂತೆ, ನೋಡು ನಿನ್ನ ಬುದ್ಧಿ ಸರಿ ಇಲ್ಲ, ಈಗ ನೀನು ಹಾರ್ಕೊಂಡೆ ಅಲ್ವಾ, ಸಾಯ್ತೀಯ. ನಮ್ಮ ಧರ್ಮದ ಪ್ರಕಾರ ಮತ್ತೊಮ್ಮೆ ಹುಟ್ಟಿ ಬರ್ತೀಯ, ಮಗುವಾಗೆ ಹುಟ್ಟಬೇಕಲ್ಲ. ಮತ್ತೆ ಮತ್ತೆ ನೀನು LKG ಹಾಕ್ತಾರೆ. LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಮತ್ತೆ 10th ಸ್ಟ್ಯಾಂಡರ್ಡ್ ಬರಬೇಕು. ಆಮೇಲೆ ಪಾಸ್ ಆಗ್ಬೇಕು 10th ಸ್ಟ್ಯಾಂಡರ್ಡ್. ನೀನು 12 ವರ್ಷ ಬೇಕಯ್ಯ ನಿನಗೆ. ನಾನು ಮುಂದಿನ ಸೆಪ್ಟೆಂಬರ್ ಎಕ್ಸಾಮ್ ತಗೋತೀನಿ, ಪಾಸ್ ಆಗ್ತೀನಿ, ಕೊಡ್ತೀನಿ ಅಂದವನು. ಎಷ್ಟು ಪಾಸಿಟಿವ್ ಆಟಿಟ್ಯೂಡ್ ನೋಡಿ. ಹೇಳ್ತಾನೆ, ನೀ ಮತ್ತೊಂದು ಹೋಗೋದಕ್ಕಿಂತ 6 ತಿಂಗಳ ಪರೀಕ್ಷೆ ಮುಗಿಸ್ಬಿಡ್ತೀನಿ ನಾನು. ಇದು ಮೆಂಟಲ್ ಮೇಕಪ್ ಆಫ್ ಎ ಚೈಲ್ಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ದಯವಿಟ್ಟು ನೀವು ಕಲಾಂ ಹೇಳೋರು ನಮಗೆ, ಡೋಂಟ್ ರೀಡ್ ಸಕ್ಸಸ್ ಸ್ಟೋರೀಸ್, ರೀಡ್ ಸ್ಟೋರೀಸ್ ಆಫ್ ಫೇಲ್ಯೂರ್, ದೇ ಗಿವ್ ಎ ಲೆಸನ್ ಫಾರ್ ಲೈಫ್. ಅಬ್ರಹಾಂ ಲಿಂಕನ್ ಜೀವನ ನೋಡಿದಿರಾ? ಥ್ರೂಔಟ್ ಫೇಲ್ಯೂರ್. ಕೊನೆಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಹಿ ಬಿಕೇಮ್ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಬರೀ ಸೋಲು ಜೀವನದಲ್ಲಿ, ಕೊನೆಗೆ ಗೆದ್ದುಬಿಟ್ಟ. ಅದಕ್ಕೆ ನಾನು ಹೇಳೋದು, ಥಿಂಕ್ ಆಫ್ ಪಾಸಿಟಿವ್, ನೆವರ್ ಥಿಂಕ್ ಆಫ್ ನೆಗೆಟಿವ್, ಹ್ಯಾವ್ ಕಂಪನಿ ಆಫ್ ಪಾಸಿಟಿವ್ ಪೀಪಲ್. 4ನೇದು ಬಹಳ ಮುಖ್ಯ, ಫೋಕಸ್ ಆನ್ ಯುವರ್ ಸ್ಟ್ರೆಂಗ್ಸ್. ನಮ್ಮಲ್ಲಿ ಶಕ್ತಿಗಳಿದ್ದಾವೆ, ಕೆಲವು ಅಶಕ್ತತೆಗಳು ಇದ್ದಾವೆ. ನಾವು ಕೆಲವರು ಏನು ಮಾಡ್ತೀವಿ ಗೊತ್ತಾ, ನನ್ನ ಕಡೆ ಏನಿಲ್ಲ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀನಿ. ಅಯ್ಯೋ ನನಗೆ ಆಗಲ್ಲ ಸರ್, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಸರ್, ನಾನು ನೋಡೋಕಷ್ಟು ಚೆನ್ನಾಗಿಲ್ಲ ಸರ್, ನನಗೆ ಅದು ಬರೋಲ್ಲ ಸರ್, ಅವ್ರಂಗೆ ಮಾತಾಡೋಕೆ ಬರೋಲ್ಲ ಸರ್, ನನಗೆ. ಪಟ್ಟಿ ಮಾಡ್ತೀವಿ, ಇಷ್ಟೊಂದು ಪಟ್ಟಿ, ಏನೇನು ಬರಲ್ಲ, ನನಗೇನು ಆಗೋಲ್ಲ ಅಂತ. ದಯವಿಟ್ಟು ಪಟ್ಟಿ ಮಾಡಬೇಡಿ ಅದನ್ನು. ನಿಮಗೇನು ಬರುತ್ತೆ ಅದ್ರ ಪಟ್ಟಿ ಮಾಡಿ. 4 ಬರ್ತದ, ಪರವಾಗಿಲ್ಲ, 4 ಬಂದರೆ ಸಾಕು. ಒಂದು ಮಾತು ಕೇಳ್ತೀನಿ ನಾನು, ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಏನು ಬರ್ತಿತ್ತು? IAS ಆಗಿದ್ರ? ಗೋಲ್ಡ್ ಮೆಡಲ್ ಬಂದಿತ್ತಾ? ಇಲ್ಲ. ಒಂದೇ ಒಂದು ಶಹನಾಯಿ ಬರುತ್ತೆ. ಆ ಒಂದು ಶಹನಾಯಿ ಬರೋದನ್ನ, ಅವಾಗ ಶಹನಾಯಿ ದೊಡ್ಡ ವಾದ್ಯ ಆಗಿರಲಿಲ್ಲ, ತಿಳ್ಕೊಬೇಕಾದದ್ದು. ಮದುವೆಯಲ್ಲಿ ಹೊಲಗ ಉರ್ಸಕ್ಕೆ ಕರ್ಕೊಂಡ್ಬರ್ತಿದ್ರು ಅಷ್ಟೇನೆ. ಆದ್ರೆ ಅಂಥ ಒಂದು ಉಪಕರಣವನ್ನ ವಿಶ್ವ ಒಂದೇವನ್ನಾಗಿ ಮಾಡಿದ್ರಲ್ಲ ಬಿಸ್ಮಿಲ್ಲಾ ಖಾನ್ರು, ಅವ್ರನ್ನ ಭೇಟಿಯಾಗಿದ್ದೆ ನಾನು. ಎಂಥ ದೊಡ್ಡ ಮನುಷ್ಯ. ಒಂದೇ ಒಂದು ಬಿಸ್ಮಿಲ್ಲಾ ಖಾನ್ ಅಂದ್ರೆ ಶಹನಾಯಿ. ಆ ಶಹನಾಯಿ ಒಂದೇ, ತನ್ನ ಶಕ್ತಿಯನ್ನು ಗೊತ್ತು, ಶಹನಾಯಿ ಚೆನ್ನಾಗಿ ನುಡಿಸ್ತೀನಿ ನಾನು ಒಂದು ಗೊತ್ತಿತ್ತು, ಅದು ಒಂದೇ ಹಿಡ್ಕೊಂಡ್ರು. ಭಾರತ ರತ್ನ ಆದ್ರಲ್ರಿ, ಭಾರತ ರತ್ನ ಆಗ್ಲಿಲ್ವಾ? ಲತಾ ಮಂಗೇಶ್ಕರ್ಗೆ ಏನ್ ಬರ್ತಿತ್ತು? ಹಾಡೋದೊಂದೇ. ಗಣಿತ ಎಷ್ಟು ಬರ್ತಿತ್ತೋ ಗೊತ್ತಿಲ್ಲ ನನಗೆ, ಆದರೆ ಬರೀ ಹಾಡು ಅದೊಂದೇ ನಂಬಿಕೊಂಡು 30,000ಕ್ಕಿಂತ ಹೆಚ್ಚು ಹಾಡು ಹಾಡಿ ಭಾರತ ರತ್ನ ಆಗ್ಲಿಲ್ವಾ? ಗಾನ ಕೋಕಿಲೆ ಆಗ್ಲಿಲ್ವಾ? ತೆಂಡೂಲ್ಕರ್ ಗಣಿತ ಬರಲಿಲ್ಲ, ಪಾಸ್ ಆಗಲಿಲ್ಲ. 10th 11th ಸ್ಟ್ಯಾಂಡರ್ಡ್ ಪಾಸ್ ಆಗಲಿಲ್ಲ ಗಣಿತದಲ್ಲಿ. ಬಿಡಿ, ಗಣಿತ ತಗೊಂಡು ಏನ್ ಮಾಡ್ತೀರಿ? ಯಂಗೆಸ್ಟ್ ಭಾರತ ರತ್ನ ಅಲ್ವಾ? ಅಂದ್ರೆ ಯಶಸ್ಸಿಗೆ ನಾವೇನ್ ಮಾಡ್ತೀವಿ ಗೊತ್ತಾ, ಅದು ಬರೋಲ್ಲ ನನಗೆ, ಇದು ಬರೋಲ್ಲ ಅಂತ. ಪಂಕಜ್ ಅದ್ವಾನಿ ಅಂತ ಹುಡುಗ, ಸ್ನೂಕರ್ ಒಂದೇ ಸಾಕು, ಅದಕ್ಕೆ ಸ್ನೂಕರ್ ಇತ್ತು. ಮೊನ್ನೆ ನೋಡಿದಿರಿ, ಕರ್ನಾಟಕದ ಹುಡುಗಿ ಚೈತ್ರ ಅಂತ ಹೇಳಿ ಖೋ ಖೋ ಆಡಿ ಬಂದ್ಲಲ್ರಿ, ಜಗತ್ ಪ್ರಸಿದ್ಧ ಆದ ಹುಡುಗಿ ಅಲ್ವಾ? ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ನನಗೆ ಏನು ಬರೋಲ್ಲ, ನನ್ನ ಕಡೆ ಏನಿಲ್ಲ, ಅಯ್ಯೋ ಇದು ಅವಕಾಶಗಳಿಲ್ಲ, ದಯವಿಟ್ಟು ಕೊರಗಬೇಡಿ. ನಾನು ಯೂಟ್ಯೂಬ್ ಚಾನಲ್ ಮಾಡೋದು ಕಾರಣ ಅದೇ ಇತ್ತು. ಅದೇ IIM ಕಲ್ಕತ್ತಾದಲ್ಲಿ ಹುಡುಗ ಬಂದ, ಸರ್ ನಮ್ಗೆ ಅವಕಾಶಗಳೇ ಸಿಗಲ್ಲ ಸರ್, ದೊಡ್ಡವರು ತಗೊಂಡ್ಬಿಡ್ತಾರೆ ಅಂದ. ಅದು ಶಟಪ್, ಡೋಂಟ್ ಸೇ ದ್ಯಾಟ್. ಅವಕಾಶಗಳನ್ನು ಯಾರು ತಟ್ಟೆಯಲ್ಲಿ ಇಟ್ಕೊಡಲ್ಲ. ಅವಕಾಶ ನಂಬರ್ 1, ಅವಕಾಶ ನಂಬರ್ 2 ಅಂತ ಯಾರು ಕೊಡಲ್ಲ ನಿಮಗೆ. ನೀವಾಗೆ ಪ್ರಯತ್ನ ಮಾಡಿದ್ರೆ ಸಿಗುತ್ತೆ. ಎಲ್ಲಿ ಪ್ರಯತ್ನ ಮಾಡಬೇಕು? ನನ್ನ ಶಕ್ತಿ ಯಾವುದು, ಎದರಲ್ಲಿ ನನಗೆ ಆಸಕ್ತಿ ಇದೆ, ಎದರಲ್ಲಿ ನನ್ನ ಪ್ರೀತಿ ಇದೆ, ಅದನ್ನು ಬೆನ್ನು ಹತ್ತಬೇಕು. ಮನಸ್ಸಿಗೆ ಒಗ್ಗದ್ದನ್ನು ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಯಾವ್ದು ಹಿಡಿತದೋ ಅಲ್ಲೇ ಪ್ರಯತ್ನ ಮಾಡಿದ್ರೆ ಯಶಸ್ಸು ಗ್ಯಾರಂಟಿ ಇರುತ್ತೆ. ಮನಸ್ಸು ಒಂದ್ ಕಡೆ, ದೇಹ ಒಂದ್ ಕಡೆ ಆದ್ರೆ ಆ ಗುದ್ದಾಟದಲ್ಲಿ ಸಕ್ಸಸ್ ಆಗೋಲ್ಲ. ಹುಡುಗ ಹೇಳಿದಾಗ ಬೈದೆ ನಾನು, ಅವಕಾಶ ತಟ್ಟೆಯಲ್ಲಿ ಇಟ್ಕೊಡಲ್ಲ. ಅದಕ್ಕೊಂದು ಲೆಕ್ಚರ್ ಕೊಟ್ಟೆ, ನಾಲೆಜ್ ಇಸ್ ಫೆರಿಕಲ್ ಅಂತ. ಸ್ಫಿಯರ್ ಈಸ್ ದ ಓನ್ಲಿ ಆಬ್ಜೆಕ್ಟ್ ವೇರ್ ಪೆರಿಫೆರಿ ಇಸ್ ಇಕ್ವಿ ಡಿಸ್ಟೆಂಟ್ ಫ್ರಮ್ ದ ಸೆಂಟರ್. ನಾನು ಹೇಳಿದ ಅವಕಾಶಗಳು ಎಲ್ರಿಗೂ ಅಷ್ಟೇ ದೂರದಲ್ಲೇ ಇದ್ದಾವೆ. ಯಾರು ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಸಿಗತ್ತೆ, ಯಾರು ಪ್ರಯತ್ನ ಮಾಡಲ್ವೋ ಅವ್ರು ಸಿಗಲ್ಲ, ಅಷ್ಟೇ, ಮತ್ತೊಂದೇನಿಲ್ಲ. ಆದ್ದರಿಂದ ದಯವಿಟ್ಟು ನಾನು ಹೇಳೋದು, ನೀವು ಮಾತಾಡಬೇಕಾದ್ರೆ, ಏನು ವಿಚಾರ ಮಾಡಬೇಕಾದ್ರೆ ದಯವಿಟ್ಟು ವಿಚಾರ ಮಾಡಿ, ನನ್ನ ಸ್ಟ್ರೆಂತ್ ಏನು. ನಿಮ್ಮ ಫ್ರೆಂಡ್ಸ್ ಕೇಳಿ, ಸ್ನೇಹಿತರು ಕೇಳ್ಕೊಳ್ಳಿ, ನನ್ನ ಸ್ಟ್ರೆಂತ್ ಏನು ಅಂತ ಹೇಳಿ ಹೇಳ್ತಾರೋ.
ಅದನ್ನೇ ಬೆಳೆಸ್ಕೊಂಡು ಹೋಗಿ. ಫೋಕಸ್ ಆನ್ ಯುವರ್ ಸ್ಟ್ರೆಂಗ್ತ್, ನಾಟ್ ಆನ್ ಯುವರ್ ವೀಕ್ನೆಸಸ್. ನೆಕ್ಸ್ಟ್, ಫಿಫ್ತ್ ಒನ್, ಲರ್ನ್ ಫ್ರಮ್ ಯುವರ್ ಫೇಲ್ಯೂರ್ಸ್. ಬಹಳ ಮುಖ್ಯ ಇದು. ನಾವು ಬರೀ ಯಶಸ್ಸು ನೋಡ್ತೀವಿ, ಫೇಲ್ಯೂರ್ ಇಲ್ವಾ ನಮ್ದು? ಬೇಕಾದ್ರೆ ಸೋತಿದ್ದೀವಲ್ಲ, ಅಲ್ಲೆಲ್ಲ ಸೋತಿದ್ದೀವಿ ನಾವು. ನಾನು ನಿಜವಾಗ್ಲೂ ಕಲ್ತದ್ದು ನನ್ನ ಸೋಲಿನಿಂದಾನೇ ಕಲ್ತದ್ದು. ನಾನು ಕೆಲವು ತಪ್ಪುಗಳನ್ನು ಮಾಡಿದೆ. ತಪ್ಪುಗಳನ್ನು ಮಾಡಿದಾಗ ಕುಸ್ಕೊಂಡು ಕೂಡ್ಲಿಲ್ಲ, ಅಯ್ಯೋ ಸೋತ್ಬಿಟ್ನಲ್ಲ, ಅಯ್ಯೋ ತಪ್ಪು ಮಾಡಿಬಿಟ್ಟೆ ನನ್ನ ಕಡೆಯಿಂದ. ಬೇಕಿಲ್ಲ, ಅದು ತಪ್ಪಾಯ್ತಲ್ಲ ಬಿಡಿ. ದೊಡ್ಡ ದೊಡ್ಡವರು ತಪ್ಪು ಮಾಡಿದ್ದಾರೆ ಅಂತ ನನ್ನ ತಪ್ಪು ಏನಾಗಿದೆ? ಆ ತಪ್ಪು ಏನಾಯ್ತು ಕೂತು ವಿಚಾರ ಮಾಡಬೇಕು. ಓ, ಯಾಕೆ ತಪ್ಪಾಯ್ತದು? ಎಲ್ಲಿ ತಪ್ಕೊಂಡೆ ನಾನು? ಏನ್ ಮಾಡ್ಬೋದಾಗಿತ್ತು ನಾನು? ಪೇಪರ್ ಹಿಡ್ಕೊಂಡು ಬರೀಬೇಕು. ಹಿಂಗಾದ್ರೆ ಹಿಂಗಾಗತ್ತೆ, ಹಿಂಗಾದ್ರೆ ಹಿಂಗಾಗತ್ತೆ ಅಂತ ಬರೀಬೇಕು. ಗೊತ್ತಾಗುತ್ತೆ, ಓಹೋ ತಪ್ಪಾಯ್ತು, ಇದು ಸರಿಯಾಗಿ ಮಾಡ್ಕೋಬೇಕು ಅಂತ. ಒನ್ಸ್ ಯು ಲರ್ನ್ ಫ್ರಮ್ ಯುವರ್ ಫೇಲ್ಯೂರ್ಸ್, ಐ ಟೆಲ್ ಯು, ನೋಬಡಿ ಕ್ಯಾನ್ ಸ್ಟಾಪ್ ಯು. ನೋಬಡಿ ಕ್ಯಾನ್ ಸ್ಟಾಪ್ ಯು, ಬಿಕಾಸ್ ಯು ಆರ್ ಮಾಸ್ಟರ್ಸ್. ಯು ನೋ ವೆರಿ ವೆಲ್ ಹೌ ಟು ಕಾಂಕರ್ ಫೇಲ್ಯೂರ್ಸ್ ಅಂತ. ಅದಕ್ಕೆ ಹೇಳ್ತೀನಲ್ಲ, ಕಲಾಂ ಅವರು NDA ಆಗ್ಬೇಕಂತ ಮಾಡಿದ್ರು. ಅವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಿ ಏರ್ಫೋರ್ಸ್ ಪೈಲಟ್ ಆಗಬೇಕು ಅಂತ ಮಾಡಿದ್ರು. ಬಹಳ ಚೆನ್ನಾಗಿತ್ತು ಅದು ಘಟನೆ. ಆಗ್ಬೇಕು ಅಂತ ಕೂತ್ರು, ಪರೀಕ್ಷೆ ಕೂತರು, ಥೇರಿ ಪರೀಕ್ಷೆ ಎಲ್ಲ ಪಾಸ್ ಆದ್ರು. ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ, ಅದರಲ್ಲೂ ಪಾಸ್ ಆದ್ರು. ಇನ್ನು ಮೆಡಿಕಲ್ ಟೆಸ್ಟ್ ಆಗ್ಬೇಕು. ಮೆಡಿಕಲ್ ಟೆಸ್ಟ್ ಮೇಲೆ ಆರ್ಡರ್ ಕೊಟ್ಬಿಡ್ತಾರೆ. ಅವ್ರಿಗೆ ಖಾತ್ರಿ ಇತ್ತು ನಾನು ಸೆಲೆಕ್ಷನ್ ಆಗ್ತೀನಿ ಅಂತ. ಮೆಡಿಕಲಲ್ಲಿ ರಿಜೆಕ್ಟ್ ಮಾಡಿಬಿಟ್ರು, ಅವ್ನು ಫೇಲ್ ಮಾಡಿಬಿಟ್ರು. ಎಷ್ಟು ದುಃಖ ಆಗಿತ್ತು ಕಲಾಂ ಅವರಿಗೆ ಅಂದರೆ, ಛೇ ನಾನು ಏರ್ಫೋರ್ಸ್ ಪೈಲಟ್ ಆಗಬೇಕಾಗಿತ್ತು, ಆಗಲಿಲ್ಲ, ಅಯ್ಯೋ ಕಳ್ಕೊಂಡ್ಬಿಟ್ಟೆ ಅವಕಾಶ ಅಂತ ಬಹಳ ದುಃಖ ಪಟ್ರಂತೆ. ನಂತರ ಹೇಳಿದ್ರಂತೆ, ಹೋಗಲಿ ಬಿಡೋ, ಸಿಗ್ದಿದ್ರೆ ಬೇಡ, ಮತ್ತೊಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ತಮಾಷೆ ಮಾಡ್ತಿದ್ದೆ ಅವರಿಗೆ, ಸರ್ ನೀವು ಆಗ್ಲಾರದು ಭಾಳ ಒಳ್ಳೇದಾಯ್ತು ಅಂತ. ಯಾಕೆ ಅಂತ ಕೇಳೋರು, ನೀವು ಆಗಿದ್ದರೆ ಬರೀ ಒಂದು ಪೈಲಟ್ ಆಗ್ತಿದ್ರಿ, ಅಥವಾ ಏರ್ಫೋರ್ಸ್ ದೊಡ್ಡ ಆಫೀಸರ್ ಆಗ್ತಿದ್ರಿ. ಆದ್ರೆ ಏನಾಗ್ತಿತ್ತು ಗೊತ್ತಾ? ಯಾರಾದರೂ ರಾಷ್ಟ್ರಪತಿ ಬಂದರೆ ಸೆಲ್ಯೂಟ್ ಹೊಡಿತಿದ್ರಿ ಅವರಿಗೆ. ಯಾಕಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ಆಲ್ ದಿ 3 ಫೋರ್ಸಸ್: ಏರ್ಫೋರ್ಸ್, ನೇವಿ, ಇದಕ್ಕೆ ಆರ್ಮಿ, ಎಲ್ಲದಕ್ಕೂ ಹೆಡ್ ಅವರೇನೆ, ಕಮಾಂಡರ್ ಆಫ್ ಆಲ್ ಫೋರ್ಸಸ್. ನೀವು ಆರ್ಮಿ ಜನರಲ್, ಇದು ಮಿಲಿಟರಿ ಜನರಲ್ ಆಗಿದ್ರು ಕೂಡ, ಅಥವಾ ಏರ್ಫೋರ್ಸ್ ಚೀಫ್ ಆಗಿದ್ರು ಕೂಡ, ರಾಷ್ಟ್ರಪತಿ ಯಾರೇ ಬಂದು ಸೆಲ್ಯೂಟ್ ಹೊಡಿಬೇಕಾಗ್ತಿತ್ತು ಅವರಿಗೆ. ಈಗ ನೀವೇನಾಯ್ತ್ರಿ ಗೊತ್ತಾ? ಏರ್ಫೋರ್ಸ್ ಪೈಲಟ್ ಆಗಲಿಲ್ಲ, ಆದ್ರೆ ಆಲ್ ದ 3 ಫೋರ್ಸಸ್ ಹೆಡ್ ಸಲ್ಯೂಟ್ ಯು ಆಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅದಕ್ಕೆ ಬಹುಶಃ ನಿನಗೆ ಆಗಲಿಲ್ಲ ಅಲ್ಲಿ ಅಂತ ಹೇಳಿದೆ. ಯಾಕೆ ಹೇಳ್ತೀನಿ ಗೊತ್ತಾ? ದಯವಿಟ್ಟು ಒಂದು ಮಾತು ತಿಳ್ಕೊಳ್ಳಿ. ಭಗವಂತ ಹೇಗಿಟ್ಟಿದ್ದಾನೆ ಅಂದ್ರೆ, ಒಂದು ಬಾಗಿಲು ಮುಚ್ಚಿದ್ರೆ 10 ಬಾಗಿಲು ತೆಗೆದಿರ್ತಾನೆ ಜೀವನದಲ್ಲಿ. 10 ಬಾಗಿಲು ತೆಗಿತಾವೆ. ನಾವು ಗಾಬರಿಯಾಗಿ ಕೂತ್ಕೊಂಡು, ಅಯ್ಯೋ ಇದು ಆಗ್ಲಿಲ್ಲಲ್ಲ, ಇನ್ನೇನ್ ಮಾಡೋದು, ನನಗೇನು ಭವಿಷ್ಯ ಇಲ್ಲ ಅನ್ಸುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ಫೇಲ್ಯೂರ್ಸ್ ಆರ್ ಪಾರ್ಟ್ ಆಫ್ ಲೈಫ್. ಅಂಡ್ ಇನ್ನೊಂದು, ಪರೀಕ್ಷೆಗಳು ಬರ್ತಾವಲ್ಲ, ಫೇಲ್ ಆಗ್ತೀವಲ್ಲ, ಅದು ನಮ್ಮನ್ನು ಕಷ್ಟ ಕೊಡೋದಕ್ಕೆಲ್ಲ ಇರೋದು. ಇಂಗ್ಲಿಷಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್. ನೆನಪಿಟ್ಟು, ಬಹಳ ಚೆನ್ನಾಗಿದೆ ಇದು. ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್, ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ. ಇನ್ನು ಮುಳುಗ್ಸೋಕ್ ತರಲ್ಲ ಭಗವಂತ, ಸ್ವಚ್ಛ ಮಾಡಬೇಕು. ಆಳಕ್ಕೆ ತಗೊಂಡು ಉಜ್ಜಬೇಕು ಅಂತ ಹೊಚ್ಚಾಕ್ತೀವಿ ನಾವು. ಅಂದ್ರೆ ಯಾವುದೇ ಫೇಲ್ ಆದಾಗ ಅದು ಕಲ್ಕೋಬೇಕು. ನಿಮ್ಗೆ ಗೊತ್ತಲ್ಲ, ಥಾಮಸ್ ಅಲ್ವಾ ಎಡಿಸನ್ 2000 ಸಲ ಸೋತ. ಯಾರಾದ್ರೂ ಮಾಡ್ತಾರೇನ್ರಿ? ಹಠ ಹಿಡಿದು ಬಲ್ಬ್ ಮಾಡಬೇಕು ಅಂತ ಹೊರಟ, ಏನೇನು ಹಾಕಿದ, ದೀಪದ ಕಡ್ಡಿಯಿಂದ ಹಿಡ್ಕೊಂಡು ಐರನ್, ತಾಮ್ರ ತಂತಿ, ಕಬ್ಬಿಣ ತಂತಿ, ಬಂಗಾರ ತಂತಿ ಎಲ್ಲ ಹಾಕಿ ನೋಡ್ದ, ಬಲ್ಬ್ ಉರಿಲೇ ಇಲ್ಲ. ಅವ್ ಗೊತ್ತಾಯ್ತು ತಂತಿಯಿಂದ ಏನಾಗಲ್ಲ, ಒಳಗಿನ ಗಾಳಿಯಿಂದ ಇರಬೇಕು ಅಂತ ತೆಗೆದು ಕಡೆಗೆ ಇನರ್ಟ್ ಗ್ಯಾಸ್ ಹಾಕಿದ, ಮಾಡಿದ. ಅವೆಲ್ಲ ಹೇಳಿದ್ರಂತೆ, ಏನು ಎಡಿಸನ್ ನೀವು 2000 ಸಲ ಸೋತ್ ಬಿಟ್ರಲ್ಲ, ಯು ಫೇಲ್ಡ್ 2000 ಟೈಮ್ಸ್ ಅಂತ. ಎಡಿಸನ್ ಹೇಳುವಂತ ಬಹಳ ಚೆಂದಾಗಿದೆ. ಐ ಡಿಡ್ ನಾಟ್ ಫೇಲ್ 2000 ಟೈಮ್ಸ್, ಐ ಹ್ಯಾವ್ ರೆಕಾರ್ಡೆಡ್ 2000 ವೇಸ್ ಬೈ ವಿಚ್ ಬಲ್ಬ್ ಕೆನಾಟ್ ಬಿ ಮೇಡ್ ಅಂತ. ಚೆನ್ನಾಗಿದೆ ನೋಡಿ. ಮತ್ತೊಬ್ಬರು ಹುಡ್ಕೋಕ್ ಹೋದಾಗ, ಇದು ಮಾಡ್ಬೇಡ್ರಪ್ಪ, ಇದಾಗಿಲ್ಲ ಅಂತ ಬರ್ದಿಟ್ಟಿದ್ದೇನೆ ನಾನು. ಐ ಹ್ಯಾವ್ ರೆಕಾರ್ಡೆಡ್ 2000 ವೇಸ್ ಬೈ ವಿಚ್ ಬಲ್ಬ್ ಕೆನಾಟ್ ಬಿ ಮೇಡ್. ಇದನ್ನು ಬಹಳ ಮುಖ್ಯ ಸ್ನೇಹಿತರೆ. ಫೇಲ್ಯೂರ್ಸ್ ಬಂದಾಗ ಎದೆ ಗುಂಗಿ ಕೂಡೋದು ಬೇಕಿಲ್ಲ. ಜೀವನದಲ್ಲಿ ಎಲ್ಲರೂ ಒಂದು ಕಾಲಕ್ಕೆ ಸೋತವರೇ ಎಲ್ಲರೂ. ಆ ಸೋಲಿನಿಂದ ಕಲಿತವ್ರು ದೊಡ್ಡವರಾದ್ರು. ಅದಕ್ಕೆ ಹೇಳ್ತಾರೆ, ಫೇಲ್ಯೂರ್ ಈಸ್ ನಾಟ್ ಅಬೌಟ್ ಫಾಲಿಂಗ್ ಡೌನ್, ಫೇಲ್ಯೂರ್ ಈಸ್ ಆಲ್ ಅಬೌಟ್ ನಾಟ್ ಗೆಟಿಂಗ್ ಅಪ್. ಬಿದ್ದಾಗ ಜಾಡ್ಸ್ಕೊಂಡು ಹೇಳ್ಬೇಕು, ಬರ್ತೀನಿ ಮಾಡ್ತೀನಿ ಅಂತ. ಎಷ್ಟು ಜನ ಕಷ್ಟಪಟ್ಟಿಲ್ಲ ಸ್ವಾಮಿ, ಸೋತಿಲ್ಲ. ದಯವಿಟ್ಟು ಗಮನಿಸಿ, ಯಾವುದೇ ಚಾಂಪಿಯನ್, ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋಬೇಕು. ಸಚಿನ್ ತೆಂಡೂಲ್ಕರ್ ನಡುವೆ ಮೊಳಕೈ ನೋವಾಯ್ತು, ಟೆನ್ನಿಸ್ ಎಲ್ಬೋ ಅಂತ ಕರೀತಾರೆ. ಸರ್ಜರಿ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಇಂಗ್ಲೆಂಡ್ ಸರ್ಜರಿ ಮಾಡ್ಕೊಂಡು ಬಂದ.
ಅವಾಗ ಎಲ್ಲರೂ ಟೀಕೆ ಮಾಡೋಕೆ ಶುರು ಮಾಡಿದ್ರು. ತೆಂಡೂಲ್ಕರ್ ಮುಗಿದ ಕರಿಯರ್, ಇನ್ನೇನು ಹಾಕಕ್ಕಾಗಲ್ಲ, ಹಿ ಕಾಂಟ್ ಸ್ಕೋರ್ ಲೈಕ್ ವಾಟ್ ಹಿ ವಾಸ್ ಡೂಯಿಂಗ್ ಬಿಫೋರ್, ಮುಂದೆ ಆಗೋದಿಲ್ಲ ಅವನ ಕಡೆ, ಮುಗೀತು ಕತೆ ಅಂತ ಎಲ್ಲರೂ ಹೇಳಿದ್ರು. ಈ ಒಂದು ಗ್ರೇಟ್ ಕಪಿಲ್ ದೇವ್ ಸೈಡ್ ದ ಇರಾ ಆಫ್ ತೆಂಡೂಲ್ಕರ್ ಇಸ್ ಓವರ್ ಅಂತೆಲ್ಲ ಹೇಳಿದ್ರು. ಮುಂದೆ ಒನ್ ಡೇ ಮ್ಯಾಚ್ ಬಂದಾಗ ತೆಂಡೂಲ್ಕರ್ ಬಿಕೇಮ್ ದಿ ಫಸ್ಟ್ ಮ್ಯಾನ್ ಇನ್ ಹಿಸ್ಟ್ರಿ ಆಫ್ ಒನ್ ಡೇ ಕ್ರಿಕೆಟ್ ಟು ಸ್ಕೋರ್ ದಿ ಫಸ್ಟ್ 200 ರನ್ಸ್, ಡಬಲ್ ಸೆಂಚುರಿ ಹೊಡೆದಂತ ಮೊಟ್ಟ ಮೊದಲೇ ಮನುಷ್ಯ. ಡಬಲ್ ಸೆಂಚುರಿ ಹೊಡೆದ್ಬಿಟ್ಟ. ಯಾರು ಹೊಡೆದಿದ್ದಿಲ್ಲ, ಎಲ್ಲರೂ ಅದು ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಡಬಲ್ ಸೆಂಚುರಿ ಹೊಡೆದ್ಮೇಲೆ ಪವಿಲಿಯನ್ ಬರ್ತಿರ್ಬೇಕಾದ್ರೆ, ಇದು ಪ್ರಾಕ್ಟೀಸ್ ಮಾಡಿದ್ದಲ್ಲ, ಕೋಚಿಂಗ್ ಮಾಡಿದ್ದಲ್ಲ, ಬರ್ಬೇಕಾದ್ರೆ ದಾರಿಯಲ್ಲಿ ರವಿ ಶಾಸ್ತ್ರಿ ನಿಲ್ಲಿಸಿ ಒಂದು ಪ್ರಶ್ನೆ ಕೇಳಿದ್ರು ಅವ್ರಿಗೆ. ಸಚಿನ್, ಎವ್ರಿಬಡಿ ಥಾಟ್ ಯುವರ್ ಕರಿಯರ್ ಈಸ್ ಓವರ್, ಬಟ್ ಯು ಕ್ರಿಯೇಟೆಡ್ ಎ ಮೇಜರ್ ಮೈಲ್ ಸ್ಟೋನ್. ಇದುವರೆಗೆ ಯಾರು ಮಾಡಿಲ್ಲ, ಡಬಲ್ ಸೆಂಚುರಿ ಹೊಡೆದಿಲ್ಲ ಒನ್ ಡೇದಲ್ಲಿ, ನೀವು ಹೊಡೆದ್ಬಿಟ್ಟೆಲ್ಲ, ಏನ್ ಅನ್ಸುತ್ತೆ ನಿನಗೀಗ ಅಂತ ಕೇಳ್ದ. ಅವನ ಆನ್ಸರ್, ಮಕ್ಕಳೇ, ನಿಮ್ಗೆಲ್ರಿಗೂ ಮಾರ್ಗದರ್ಶನ ಆಗಬೇಕು, ದಯವಿಟ್ಟು ನೆನ್ಪಿಟ್ಕೋಬೇಕು ಇದನ್ನ. ಅವನೇನ್ ಹೇಳ್ದ ಗೊತ್ತಾ? ಎಸ್, ವೆನ್ ಯು ಆರ್ ನಾಟ್ ಡೂಯಿಂಗ್ ವೆಲ್, ವೆನ್ ಯು ಆರ್ ಫೇಲ್ಡ್, ಪೀಪಲ್ ಥ್ರೋ ಸ್ಟೋನ್ಸ್ ಎಟ್ ಯು. ಟೀಕೆ ಮಾಡ್ತಾರೆ, ಅಯ್ಯೋ ಬಿದ್ದಾದ ನೋಡ ಅವನೇನು ಬರುತ್ತೆ ಅಂತ ಅಂತಾರೆ. ವೆನ್ ಯು ಆರ್ ಗೋಯಿಂಗ್ ಥ್ರೂ ಟಫ್ ಟೈಮ್ಸ್, ಪೀಪಲ್ ಥ್ರೋ ಸ್ಟೋನ್ಸ್ ಎಟ್ ಯು, ಬಟ್ ಯು ಶುಡ್ ನೋ ಹೌ ಟು ಕನ್ವರ್ಟ್ ದೋಸ್ ಸ್ಟೋನ್ಸ್ ಇಂಟು ಮೈಲ್ ಸ್ಟೋನ್ಸ್ ಅಂತ. ಮಾತು ಬರ್ಕೋಬೇಕ್ರಿ, ಅಷ್ಟು ಚೆನ್ನಾಗಿದೆ. ವೆನ್ ಯು ಆರ್ ನಾಟ್ ಡೂಯಿಂಗ್ ವೆಲ್, ಪೀಪಲ್ ಥ್ರೋ ಸ್ಟೋನ್ಸ್ ಎಟ್ ಯು, ಬಟ್ ಯು ಶುಡ್ ನೋ ಹೌ ಟು ಕನ್ವರ್ಟ್ ದೋಸ್ ಸ್ಟೋನ್ಸ್ ಇಂಟು ಮೈಲ್ ಸ್ಟೋನ್ಸ್ ಅಂತ. ಹಾಗೆ ನೀವು ದಯವಿಟ್ಟು ಮಾಡ್ಬೇಕು ಅದನ್ನ. ಕಷ್ಟ ಬಂತು, ಸೋತಿ, ನಾನು ಹೇಳ್ದು, ಅಯ್ಯೋ ಬಿಡಪ್ಪ, ಫಸ್ಟ್ ಟೈಮ್ ಸೋತಿದ್ದು, ಫಸ್ಟ್ ಟೈಮ್ ಮಾಡಿದ್ದಾನೆ, ಏನು ತೊಂದರೆ ಇಲ್ಲ. ತಾವು ಎಷ್ಟು ಎಕ್ಸಾಂಪಲ್ ನೋಡಿಲ್ಲ ಈ ಥರದ್ದು. ಒಬ್ಬ ಹುಡುಗ IAS ಕೂತ್ಕೊಂಡ, 3 ಸಲ ಫೇಲ್ ಆದ, 4 ಸಲ ಫೇಲ್ ಆದ, 5 ಸಲ ಫೇಲ್ ಆದ, ಹಠ ಹಿಡ್ದ, 6ನೇ ಸಲ ಪಾಸ್ ಆದ. ನಿಮ್ಮ IAS ಅಂತ ಬರೆದಾಗ, ಹೆಸರು ಮುಂದೆ IAS ಅಂತ ಬರೆದಾಗ ಬ್ರಾಕೆಟಲ್ಲಿ ಎಷ್ಟನೇ ಅಟೆಂಪ್ಟ್ ಅಂತ ಬರೆಯೋಲ್ಲ, ನಿಮ್ಮ IAS ಅಲ್ವಾ? ಆದ್ದರಿಂದ ಒಂದ್ಸಲ ಫೇಲ್ ಆದ್ರೆ ಆಸೆ ಕಳ್ಕೊಳ್ಳೋದು ಬೇಡ. ಲರ್ನ್ ಫ್ರಮ್ ಫೇಲ್ಯೂರ್ಸ್, ಮೋಸ್ಟ್ ಇಂಪಾರ್ಟೆಂಟ್. ವಿ ಆರ್ ಬೌಂಡ್ ಟು ಫೇಲ್ ಇನ್ ಲೈಫ್ ಸಮ್ ಟೈಮ್ ಆರ್ ದಿ ಅದರ್, ಬಟ್ ಲರ್ನ್ ಫ್ರಮ್ ಫೇಲ್ಯೂರ್ಸ್ ಅಂಡ್ ದೆನ್ ಪ್ರೊಸೀಡ್ ಫರ್ದರ್. ಬಹಳ ಮುಖ್ಯ. ಇನ್ನೊಂದು ಬಹಳ ಮುಖ್ಯ ಸ್ನೇಹಿತರೆ, 6ನೇ ಪಾಯಿಂಟ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ವೆರಿ ಇಂಪಾರ್ಟೆಂಟ್. ಕೆಲವರು ನಿದ್ದೆಗೆಟ್ಟು ಓದೋದು, ರಾತ್ರಿ 3 ಗಂಟೆವರೆಗೆ ಓದೋದು, ಊಟ ಸರಿಯಾಗಿ ಮಾಡಲ್ಲ, ನಿದ್ದೆ ಸರಿಯಾಗಿ ಮಾಡಲ್ಲ. ಇದೆಲ್ಲ ಮುಖ್ಯ ಅಲ್ಲ. ನಿಮ್ಮ ದೇಹ ಗಟ್ಟಿ ಇದ್ರೆ ಮಾತ್ರ ಸಾಧನೆ ಆಗೋದು. ನಿಮ್ಮ ಸಾಧನೆ ಏನಿದ್ರು ದೇಹದ ಮೂಲಕನೇ ಆಗ್ಬೇಕಾ? ಪರೀಕ್ಷೆಯಲ್ಲಿ ಬರೆಯೋದು ನಿಮ್ಮ ಕೈನೇ ಹೌದು, ನಿಮ್ಮ ಮೆದುಳಿದೆ, ನಿಮ್ಮ ನಡ್ಕೊಂಡು ಹೋಗ್ಬೇಕಲ್ಲಿ, ಕೂತ್ಕೋಬೇಕು 3 ತಾಸು, ದೇಹ ಸರಿ ಇರ್ಬೇಕು ತಾನೆ. ಎಷ್ಟೋ ಮಕ್ಕಳು ನೋಡಿದ್ದೀನಿ, ಪರೀಕ್ಷೆಗಿಂತ 15 ದಿವಸ ಮೊದಲು ಹುಚ್ಚರಂಗೆ ಓದ್ಬಿಡೋದು, ಹಗಲು ರಾತ್ರಿ ಓದೋದು, ಪರೀಕ್ಷೆ ಹಿಂದಿನ ದಿವಸ ವಿಪರೀತ ಜ್ವರ, ಪರೀಕ್ಷೆ ಹೋಗೋಕ್ಕಾಗಲ್ಲ. ಏನಾದಂಗ ಸಾಧನೆ? ನೋ ಅಚೀವ್ಮೆಂಟ್. ಯು ಹ್ಯಾವ್ ಗಾಟ್ ಟು ಬಿ ಫಿಟ್, ಯು ಹ್ಯಾವ್ ಗಾಟ್ ಟು ಬಿ ಫಿಟ್. ಈ ಕ್ರಿಕೆಟರ್ಸ್ ಆಟ ಆಡ್ತಾರೆ ನೋಡಿದ್ದೀರಾ, ಬ್ಯಾಡ್ಮಿಂಟನ್ ಆಟಗಾರ ಆಡ್ತಾರೆ ನೋಡಿದ್ದೀರಾ, ಎಷ್ಟು ಚಂದ ಆಡ್ತಾರವ್ರು. ತಮ್ಮ ಹೆಲ್ತ್ ಹ್ಯಾಕ್ ಕಾಪಾಡ್ಕೋಬೇಕು ಅಂದ್ರೆ, ಕೆಲವು ಹುಚ್ಚರಂಗೆ ಅಂತ ಪ್ರಾಕ್ಟೀಸ್ ಮಾಡಿಬಿಟ್ಟು ಮ್ಯಾಚಿನ ದಿವಸ ಫೇಲ್ ಆಗ್ಬಿಡೋದು ಅಲ್ಲ. ಅದು ನಿಮ್ಮ ಪರೀಕ್ಷೆ ಇದೆ ಅಂದಾಗ ನಿಮ್ಮ ದೇಹವನ್ನ, ಮನಸ್ಸನ್ನ ಸರಿಯಾಗಿ ಕಾಪಾಡ್ಕೋಬೇಕು. ಸ್ವಲ್ಪ ಧ್ಯಾನ ಮಾಡಿ. ಧ್ಯಾನದ ಸಿಂಪಲ್ ವಿಧಾನಗಳು ಬೇಕಾದ್ರೆ ಸಿಗ್ತವೆ, ನಾನೇ ಬೇಕಾದ್ರೆ ಒಂದು ಸೆಷನ್ನಲ್ಲಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸಿಂಪಲ್ ಧ್ಯಾನಗಳನ್ನು ಮಾಡಿ. ಉಸಿರಾಟ ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರ್ಬೇಕು ಮಕ್ಕಳೇ, ನಾವು ಕೋಪದಲ್ಲಿದ್ದಾಗ, ಆತಂಕದಲ್ಲಿದ್ದಾಗ, ಟೆನ್ಷನ್ ಅಲ್ಲಿದ್ದಾಗ, ವಿ ಬ್ರೀದ್ ಅಪ್, ವಿ ಡೋಂಟ್ ಬ್ರೀದ್ ಡೌನ್. ಹೊಕ್ಕಳದಿಂದ ಬರಬೇಕು ಉಸಿರು, ದೀರ್ಘ ಶ್ವಾಸ ತಗೋಬೇಕು. ಕೋಪ ಬದ್ದ ನೋಡಿ, ಬರೀ ಮೇಲುಸಿರು ಇರ್ತದೆ. ಒಂದು ತಿಳ್ಕೊಳ್ಳಿ, ನಮ್ಮ ಉಸಿರು ಎಷ್ಟು ಸಣ್ಣದಾಗತ್ತೋ ಅಷ್ಟು ಆತಂಕ ಹೆಚ್ಚಾಗತ್ತೆ, ಟೆನ್ಷನ್ ಜಾಸ್ತಿ ಆಗತ್ತೆ. ಉಸಿರು ದೀರ್ಘವಾಗಿರ್ಬೇಕು ನಾವು. ದಯವಿಟ್ಟು ಅದಕ್ಕೇನು ಮಾಡಬೇಕು? ಪ್ರಾಣಾಯಾಮ ಮಾಡಿ, ಸ್ವಲ್ಪ ಪ್ರಾಣಾಯಾಮ ಮಾಡಿ. ಸಿಂಪಲ್, ಏನಿಲ್ಲ. ದೀರ್ಘ ಶ್ವಾಸ ತಗೋಬೇಕು, ಹಿಡ್ಕೊಳ್ಳಿ ಮನಸ್ಸಲ್ಲಿ. ಒಂದು 4 ಸೆಕೆಂಡ್ 5 ಸೆಕೆಂಡ್ ಹಿಡ್ಕೋಬೇಕು, ಆಮೇಲೆ ನಿಧಾನಕ್ಕೆ ಬಿಡಬೇಕು. ಉಸಿರು ತಗೊಳ್ಳುವಾಗ ಎಷ್ಟು ಸಮಯ ತಗೊಂಡಿರ್ತೀರೋ ಅದ್ರ ಡಬಲ್ ಟೈಮ್ ಬಿಡಬೇಕಾದ್ರೆ ತಗೋಬೇಕು. ಸಿಂಪಲ್ ಹೇಳ್ಕೊಡ್ತೀನಿ ನಾನು. ಇನ್ನೊಂದು ಸಣ್ಣ ಟೆಕ್ನಿಕ್ ಇದೆ, ಅದು ಬಹಳ ದೊಡ್ಡ ಟೆಕ್ನಿಕ್ ಇದೆ, ಸಣ್ಣದಾಗಿ ಹೇಳ್ಕೊಡ್ತೀನಿ ನಾನು. ನೀವು ಕೂತಲ್ಲೇ ಮಾಡ್ಬೋದು, ಅದೇನು ದೊಡ್ಡದಿಲ್ಲ. ಈ ಸೋಹಮ್ ಅಂತ ಹೇಳ್ತಾರೆ, ಅದನ್ನ ಸುದರ್ಶನ ಕ್ರಿಯಾ ಅಂತ ಕರೀತಾರೆ. ನಮ್ಮ ಶ್ರೀ ರವಿಶಂಕರ್ಜಿ ಹೇಳಿದ್ದಾರೆ, ಅದು ಸುದರ್ಶನ ಕ್ರಿಯಾ ಅಂತ. ಏನ್ ಮಾಡ್ತಾರೆ ಗೊತ್ತಾ? ಸೋಹಂ ಸೋಹಂ ಅನ್ನೋದು. ಮೊದಲು ದೀರ್ಘವಾಗಿ ಸೋ ಸೋ ಅಂದಾಗ ಉಸಿರು ತಗೋಬೇಕು, ಹಮ್ ಅಂತ ಬಿಡಬೇಕು. ನಿಧಾನಕ್ಕೆ ಸೋ ಹಮ್ ನಿಧಾನಕ್ಕೆ ಮಾಡಿ, 5 ಸಲ ಮಾಡಿ. ಅದಾದ್ಮೇಲೆ ಸ್ವಲ್ಪ ಫಾಸ್ಟ್ ಮಾಡಿ. ಸೋ ಹಮ್ ಸೋ ಹಮ್ ಸೋ ಹಮ್ ನಡುವೆ. ಅಷ್ಟು ಮೊದಲಿನಷ್ಟು ತೀರಾ ನಿಧಾನ ಅಲ್ಲ, ತೀರಾ ಫಾಸ್ಟು ಅಲ್ಲ, ನಡುವಿಂದು ಮಧ್ಯಮ.
ಅದೊಂದು 5 ಸಲ ಮಾಡಿ. ಅದಾದ್ಮೇಲೆ ಫಾಸ್ಟ್ ಆಗಿ ಸೋಹಂ 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 ಅಂತ, ಇದು ಡಾಗ್ ಬ್ರೀದಿಂಗ್ ಅಂತಾರೆ. ಅಷ್ಟು ಫಾಸ್ಟ್ ಬ್ರೀದಿಂಗ್ ಆಗತ್ತೆ. ಇದನ್ನು ಸೈಕಲ್ಸ್ ಅಂತ ಕರೀತಾರೆ. 5 ಸಲ ತೀರಾ ನಿಧಾನ, ಮಧ್ಯಮ ಗತಿಯಲ್ಲಿ, ಫಾಸ್ಟ್ ಆಗಿ. ಇದು ಒಂದು ಸೈಕಲ್. ಇಂಥ 5 ಸೈಕಲ್ ಮಾಡೋದು ನಿಮ್ಗೆ ಟೈಮ್ ತೊಗೊಳ್ಳಿ ಎಷ್ಟಾಗತ್ತೆ ಗೊತ್ತಾ? ಯು ವಿಲ್ ನಾಟ್ ರಿಕ್ವೈರ್ ಮೋರ್ ದನ್ 7 to 8 minutes. ನಮ್ಗೆ ದಿವಸದಲ್ಲಿ 8 ನಿಮಿಷ ಇಲ್ಲಪ್ಪ ಕೊಡೋದಕ್ಕೆ. ಇದನ್ನು ದಯವಿಟ್ಟು ಮಾಡಿ. ಏನಾಗುತ್ತೆ ಗೊತ್ತಾ? ಸೋಹಂ ಸೋಮ್ ಅಂದಾಗ ಸೋ ಮಚ್ ಆಫ್ ಏರ್ ಈಸ್ ಫ್ಲಶ್ಡ್ ಇನ್ ಟು ಯುವರ್ ಬ್ರೈನ್, ಪುಶ್ಡ್ ಇನ್ ಟು ದ ಬ್ರೈನ್. ಫಾಸ್ಟ್ ಬ್ರೀದಿಂಗ್ ಮಾಡಿದಾಗ ನೀವು ಓಡಿ ಬಂದ್ರೆ ಏನಾಗುತ್ತೆ ನೋಡಿದ್ದೀರಾ? ಅಯ್ಯೋ ಏನಾಗಲ್ಲ ಕೊಡೋದಕ್ಕೆ ಅಂದಾಗ ಮುಂದೆ 2 ನಿಮಿಷ ತೇಕ್ತೀವಿ ನಾವು. ತೇಕೋದಂದ್ರೆ ಏನು ಮಾಡ್ತೀವಿ? ವಿ ಟೇಕ್ ಇನ್ ಲಾರ್ಜ್ ಅಮೌಂಟ್ ಆಫ್ ಏರ್ ಇನ್ಸೈಡ್, ಆಲ್ ಸಮ್ ಟೈಮ್ ಲೀವ್ ಇಟ್. ಆಗ ತಲೆಗೆ ಎಷ್ಟು ರಕ್ತ ಸಂಚಾಲನ ಆಗುತ್ತೆ ಅಂದರೆ ಆಕ್ಸಿಜನ್ ಇಸ್ ಪಂಪ್ಡ್ ಇನ್ ಟು ದ ಬ್ರೈನ್ ಆ್ಯಂಡ್ ದಿ ಆಕ್ಸಿಜನ್ ಸಪ್ಲೈ ಇಸ್ ಸೋ ರಿಚ್, ಇಟ್ ರಿಮೂವ್ಸ್ ಯುವರ್ ಟೈರ್ಡ್ನೆಸ್. ದಿವಸಕ್ಕೊಂದು 7-8 ನಿಮಿಷ ನಿಧಾನಕ್ಕೆ ಮೆಡಿಟೇಷನ್ ಮಾಡಿ, ಬಹಳ ಮುಖ್ಯ. ಆ್ಯಂಡ್ ದೆನ್ ಸ್ಲೀಪ್. ಕೆಲವರು ಪರೀಕ್ಷೆ ಹಿಂದಿನ ದಿವಸ ರಾತ್ರಿ 3 ಗಂಟೆವರೆಗೂ ಓದೋದು. ಸ್ನೇಹಿತರು ಹೇಳೋದು, ಇನ್ನೇ ನೋಡು ನಿದ್ದೆನೇ ಮಾಡಿಲ್ಲ, ಒಟ್ಟು ನಾನು ಬೆಳತನಕ ಓದಿದ್ದೀನಿ. ಏನು ಕೆಲವು ಹೇಳ್ಕೊತಾರೆ, ನಾನು ಓದ್ತಿಲ್ಲ, ರಾತ್ರಿ ಮಲ್ಕೊಂಡು 3 ತಾಸು ನಾನು. ಇದೆಲ್ಲ ವ್ಯರ್ಥ, ಎಲೆಕ್ಟ್ರಿಸಿಟಿ ವೇಸ್ಟ್ ಆಗುತ್ತೆ ಅಷ್ಟೇ, ಮತ್ತೊಂದು ಏನೂ ಆಗಲ್ಲ. ಏನು ಮಾಡಬೇಕು? ಡೋಂಟ್ ರೀಡ್ ಹೋಲ್ ನೈಟ್. ಎಷ್ಟೊತ್ತು ಕೂತ್ರಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅರಗಿಸ್ಕೊಂಡ್ರಿ ಅನ್ನೋದು ಮುಖ್ಯ. ನೀವು ಹೌ ಮಚ್ ಯು ಅಬ್ಸಾರ್ಬ್ಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಹೌ ಲಾಂಗ್ ಯು ರೆಡ್. ಅದು ದಯವಿಟ್ಟು ನಿದ್ದೆ ಮಾಡಿ. ಅಟ್ ಯುವರ್ ಏಜ್ ಯು ಮಸ್ಟ್ ಲೀವ್ ಫಾರ್ 7 hours ಮಿನಿಮಮ್. ಅಯ್ಯೋ ಓದೋದು ಉಳಿದಿದೆ ಅಂತ ಬೇಗ 4 ತಾಸಿಗೆ ಎದ್ದು ಓದಿದ್ರೆ ಓದಿದ್ದ ಹಾರಿ ಹೋಗುತ್ತೆ, ಉಳ್ಕೊಳ್ಳಲ್ಲ. ಮತ್ತೆ ಬರುತ್ತೆ, ಓದಿದೆ ಮರ್ತು ಹೋಯ್ತು ನೋಡಿ ನಮಗೆ ಅಂತೀರಲ್ಲ. ಯಾಕಾಗತ್ತೆ ಗೊತ್ತಾ? ಓದಿದ್ದೆಲ್ಲ ಮರ್ತು ಹೋಗೋದು ಯಾಕೆ ಗೊತ್ತಾ? ಅದನ್ನ ಅರಗಿಸ್ಕೊಂಡಿಲ್ಲ ನೀವು. ನ್ಯೂಸ್ ಪೇಪರ್ ಓದ್ದಂಗೆ ಕೆಲವರು ಇರ್ತಾರೆ, ನ್ಯೂಸ್ ಪೇಪರ್ ಓದಿದ್ರು ಕೂಡ ಉಳ್ಕೊಂಡ್ಬಿಡ್ತದೆ ಅಲ್ಲೇ. ಆ ಏಕಾಗ್ರತೆ ಎಲ್ಲಿಂದ ಬಂತದು? ಬಿಕಾಸ್ ಯು ಪ್ರಿಪೇರ್ ಯು ಮೈಂಡ್ ಲೈಕ್ ದ್ಯಾಟ್. ನಿಮ್ಗೆ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿದ್ದಾಗ ಟೈಮ್ ಇತ್ತು, ಹತ್ತಿರದ ಲೈಬ್ರರಿಗೆ ಹೋದರು. ಪುಸ್ತಕ ತೊಗೋಬೋದು ಅಂದರು. ದಿನಕ್ಕೊಂದು ಪುಸ್ತಕ ತೊಗೋಬೋದು ಅಂತ ಹೇಳಿದ್ಲಾಕೆ. ದಿನಕ್ಕೊಂದು ಪುಸ್ತಕ ತರೋರು, ಮತ್ತೆ ಮರುದಿವಸ ಕೂಡ ಮತ್ತೊಂದು ತೊಗೊಂಬರೋರು. ಆ ಲೈಬ್ರರಿನಿಗೆ ಆಶ್ಚರ್ಯ ಅನಿಸ್ತು, ಈ ಮನುಷ್ಯ ಸುಮ್ಮನೆ ತೊಗೊಂಡೋಗಿ ಬರ್ತಾನೆ, ಓದ್ತಾನೆ, ಒಂದು ದಿವಸ ಓದೋಕ್ಕಾಗತ್ತಾ? ನಿನ್ನೆ ದಿವಸ ಒಂದು 400 ಪೇಜಿನ ಪುಸ್ತಕ ತೊಗೊಂಡು ಹೋಗಿದ್ದಾನೆ ಮನುಷ್ಯ. ಸನ್ಯಾಸಿ ಕಣ್ಣಂಗೆ ಕಾಣ್ತಾನೆ. ಮರುದಿವ್ಸ ಕೊಟ್ಟ. ಕೇಳಿದ್ಲಾಕೆ, ಸುಮ್ಮನೆ ಯಾಕೆ ತೊಗೊಂಡು ಹೋಗ್ತೀರಿ? ಓದಲ್ಲ ಅಂತ ತೊಗೊಂಡು ಹೋಗ್ತೀರಿ ಯಾಕೆ? ಇಲ್ಲ, ಓದಿದ್ದೀನಿ ಅಂದ್ರು ಇವರು. ಹೌದಾ, 400 ಪುಟ ಓದಿದ್ದೀರಾ ನೀವು? ಓದಿದ್ದೀನಿ. ಕೇಳಿಬೇಕಾರೆ ಅಂದರು. ಆಕೆ ಏನು ಮಾಡಿದ್ಲು ಗೊತ್ತಾ ಸ್ನೇಹಿತರೆ? ಒಂದು ಪ್ಯಾರಾಗ್ರಾಫ್ ಓದಿದ್ಲು. ಪುಸ್ತಕದ ಯಾವುದೋ ಒಂದು ಪುಟ ತೆಗೆದು ಒಂದು ಪ್ಯಾರಾಗ್ರಾಫ್ ಓದಿದ್ಲು. ತಕ್ಷಣ ವಿವೇಕಾನಂದ ಹೇಳ್ತಾರೆ, ಆ ಪ್ಯಾರಾಗ್ರಾಫ್ ಓದಿದೆಯಲ್ಲಮ್ಮ, ಇಂಥ ಚಾಪ್ಟರಲ್ಲಿ ಈ ಪುಸ್ತಕದ ಎಡಗಡೆ ಭಾಗದಲ್ಲಿ ಮೇಲ್ಗಡೆ ಬರುತ್ತೆ. ನಾಟ್ ಓನ್ಲಿ ಯಾವ ಚಾಪ್ಟರ್ ಅಂತ ಹೇಳೋದಲ್ಲ, ಪುಸ್ತಕದ ಯಾವ ಭಾಗದಲ್ಲಿದೆ ಪ್ಯಾರಾಗ್ರಾಫ್ ಕೂಡ ನೆನಪಿದೆ ಅವ್ರಿಗೆ. ಯಾಕೆಂದು ಹೆಂಗೆ ನೆನಪುಳಿತದೆ ಅಂತ ಕೇಳಿದ್ಲು. ಅವ್ರು ಹೇಳಿದ ಮಾತು ಚೆನ್ನಾಗಿದೆ ಮಕ್ಕಳೇ, ನಿಮಗೆ ಹೇಳ್ಬೇಕು. ನಾನು ಪುಸ್ತಕ ಓದುವಾಗ ಬೇರೆ ಏನೂ ವಿಚಾರ ಮಾಡಲ್ಲ, ಪುಸ್ತಕ ಒಂದೇ ಓದ್ತೀನಿ. ನಮ್ಗೆ ಯಾಕೆ ಓದಿದ್ದು ನೆನಪುಳಿಯಲ್ಲ ಗೊತ್ತಾ? ಫಿಸಿಕ್ಸ್ ಓದ್ತಾ ಇರ್ತೀನಿ, ಅಯ್ಯೋ ಕೆಮಿಸ್ಟ್ರಿ ತುಂಬ ಉಳ್ಕೊಂಡ್ಬಿಟ್ಟಿದೆಯಲ್ಲ, ಅಯ್ಯೋ ಈ ಮ್ಯಾಥ್ಸೇ ಅರ್ಥ ಆಗಲ್ಲ. ಒಂದು ಕೆಲಸ ಮಾಡುವಾಗ ಇನ್ನೊಂದು ಕೆಲಸದ ಬಗ್ಗೆ ವಿಚಾರ ಮಾಡ್ತಾ ಇರ್ತೀನಲ್ಲ, ಆಗ ಇದೂ ನೆನಪಿರಲ್ಲ, ಅದೂ ನೆನಪಿರಲ್ಲ. ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ನಾನು, ಭಾಳ ಮುಖ್ಯ ಅದು. ವೆನ್ ಯು ಆರ್ ರೀಡಿಂಗ್ ಸಮಥಿಂಗ್, ಡೋಂಟ್ ಥಿಂಕ್ ಆಫ್ ಎನಿಥಿಂಗ್ ಎಲ್ಸ್. ಎಷ್ಟೋ ಜನ ಮಕ್ಕಳಿಗೆ ಆಗುತ್ತೆ, ಮೋಟರ್ ಸೈಕಲ್ ತೊಗೊಂಡು ಹೋಗ್ತಾರೆ ಕಾಲೇಜಿಗೆ. ಕ್ಲಾಸಿಗೆ ಹೋದ್ಮೇಲೆ ಅಯ್ಯೋ ಲಾಕ್ ಮಾಡಿದ್ನೋ ಇಲ್ಲೋ ಮೋಟರ್ ಸೈಕಲು ಅನ್ನೋದು. ಹೆಣ್ಮಕ್ಳಿಗೆ ಬಹಳ ಜನ ಅಭ್ಯಾಸ ಇರುತ್ತೆ. ಆಫೀಸಿಗೆ ಬಂದಾಗ ಅಯ್ಯೋ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ಲೋ ಮನೇಲಿ. ಯಾಕೆ ಚಿಂತೆ ಯಾಕೆ ಬಂತದು? ಯಾಕಂದರೆ ಮೋಟರ್ ಸೈಕಲ್ ಲಾಕ್ ಮಾಡುವಾಗ ಮೊದಲನೇ ಪೀರಿಯಡ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ, ಪೀರಿಯಡಲ್ಲಿ ಕೂತಾಗ ಅಲ್ಲಿ ಲಾಕ್ ಬರುತ್ತೆ. ಅದೇ ಥರ ಹೆಣ್ಮಕ್ಳಿಗೆ ಗ್ಯಾಸ್ ಆಫ್ ಮಾಡ್ತಿದ್ದು ಯಾಕೆ? ಗ್ಯಾಸ್ ಮಾಡುವಾಗ ಆಫೀಸ್ ಬಗ್ಗೆ ವಿಚಾರ ಮಾಡ್ತಿದ್ರು, ಆಫೀಸ್ಗೆ ಹೋದಾಗ ಗ್ಯಾಸ್ ಬರುತ್ತೆ ಅಲ್ಲಿ. ದೇರ್ ಫೋರ್ when you do things, do at one at a time, on focus. ನಮ್ಮ ರಾಜಾ ರಾಮಣ್ಣ ಹೇಳೋರು ನನಗೆ, think of the hottest place in the world, say Nigeria. Think of the hottest day of the year, say 21st of May. Think of the hottest time of the day, 1:30 in the afternoon, blistering hot, 50 degrees Celsius, ಕುದೀತಾ ಇದೆ. ನಿಮಗೆ ಯಾರೋ ಒಂದು ದೊಡ್ಡ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಲೆನ್ಸ್, ಆ್ಯಂಡ್ ಥಿನ್ ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಹಿಂಗೆ ಫೋಕಲ್ ಲೆಂತ್ ಅಲ್ಲಿ ಹಿಡಿದು ಬಿಟ್ರೆ ಸರ್ರನ್ ಸುಟ್ಟೋಗುತ್ತೆ ಕಾಗದ. ಬೆಳಕಲ್ಲ ಏಕೀಕರಿಸಿದಾಗ ಚಕ್ ಅಂತ ಸುಟ್ಟೋಗುತ್ತೆ. ಅವ್ರು ಹೇಳೋರು, ಡು ಯು ಥಿಂಕ್ ಇಟ್ ಇಸ್ ಪಾಸಿಬಲ್ ಟು ಬರ್ನ್ ದ ಟಿಶ್ಯೂ ಪೇಪರ್? ಎಸ್, ಆರಾಮ ಸುಡ್ಬೋದು ಅಂತಾರೆ ಎಲ್ಲರೂ. ಅವ್ರು ಹೇಳಿದ್ರು, ನೋ, ಯು ಕಾಂಟ್ ಬರ್ನ್ ಇಟ್ ಇಫ್ ಯುವರ್ ಹ್ಯಾಂಡ್ ಈಸ್ ಶೇಕಿಂಗ್.
ಎಲ್ಲ ಐಡಿಯಲ್ ಕಂಡೀಷನ್ಸ್ ಇದೆ. ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್, ಹಾಟೆಸ್ಟ್ ಡೇ ಆಫ್ ದ ಇಯರ್, ಹಾಟೆಸ್ಟ್ ಟೈಮ್ ಆಫ್ ದ ಡೇ, ಬೆಸ್ಟ್ ಲೆನ್ಸ್ ಅಂಡ್ ಥಿನ್ನೆಸ್ಟ್ ಪೇಪರ್. ಇಷ್ಟಾದ್ರೂ ಕೂಡ ಸುಡೋಕ್ಕಾಗಲ್ಲ, ಯಾಕಂದ್ರೆ ನಿಮ್ಮ ಕೈ ನಡುಗ್ತಾ ಇದೆ. ಆನ್ ಆರ್ಡಿನರಿ ಡೇ ಇನ್ ಇಂಡಿಯಾ, ಎನಿ ದಿವಸ ಥಿಕ್ ಬ್ರೌನ್ ಪೇಪರ್, ಸಣ್ಣ ಲೆನ್ಸ್ ತಗೊಳ್ಳಿ, ಕೈ ಗಟ್ಟಿಯಾಗಿ ಹಿಡ್ಕೊಂಡು ಫೋಕಲ್ ಲೆಂತ್ ಅಲ್ಲಿ ಇಡಿ, ಸುಟ್ಟು ಹೋಗುತ್ತೆ ಅದು. ಸೊ ದೇರ್ ಫಾರ್ ಇಟ್ ನಾಟ್ ದ ಕಂಡೀಷನ್ಸ್ ದ್ಯಾಟ್ ಮ್ಯಾಟರ್. ಅಯ್ಯೋ ನಾವು ತುಂಬ ಬಡವರಿದ್ದೀವಿ ಸರ್, ನಮ್ಮ ಕಡೆಯಿಂದ ಏನಾಗುತ್ತೆ, ಅಯ್ಯೋ ನಮ್ಗೆ ಆ ಸಪೋರ್ಟ್ ಇಲ್ಲ, ಫೈನಾನ್ಸ್ ಸಪೋರ್ಟ್ ಇಲ್ಲ, ಅಯ್ಯೋ ನನ್ನ ಸ್ನೇಹಿತರು ಸರಿ ಇಲ್ಲ, ಅಯ್ಯೋ ನಾನು ಕಲ್ತು ಕಾಲೇಜ್ ಸರಿ ಇಲ್ಲ, ಅಯ್ಯೋ ಮೇಟ್ರು ಸರಿಯಾಗಿ ಪಾಠ ಮಾಡಲ್ಲ. ಇವೆಲ್ಲ ಕಂಡೀಷನ್ಸ್. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾದದ್ದು ಮಕ್ಕಳೇ ಯುವರ್ ಫೋಕಸ್. ಇಫ್ ಯು ಫೋಕಸ್ ವೆಲ್, ಎಂಥ ಗುರಿ ಆದರೂ ಸಾಧಿಸ್ಬಿಡ್ತೀವಿ. ಅದು ಏನು ಮಾಡುತ್ತೆ ಗೊತ್ತಾ? ಫೋಕಸ್ ಆದಾಗ ನನಗೆ ವಿಷಯ ಗೊತ್ತಿದೆ ಅಂತ ಅನಿಸುತ್ತೆ, ಗೊತ್ತಿದೆ ಅಂತ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರುತ್ತೆ, ಆತ್ಮವಿಶ್ವಾಸ ನಿಮ್ಮನ್ನು ತಗೊಂಡು ಹೋಗುತ್ತೆ ಮುಂದೆ. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡೋದು ಈ ಬುಗುರಿದು, ಗೊತ್ತಲ್ಲ, ಸ್ಪಿನ್ನಿಂಗ್ ಟಾಪ್ ಅಂತ ಕರಿತೀವಿ. ಬುಗುರಿ ದಾರ ಕಟ್ಟಿ ಗೆಸಿತಾರೆ, ನೆಲಕ್ಕೆ ಪಟ್ ಅಂತ ಬೀಳುತ್ತೆ, ಗರ್ರನ್ ತಿರುಗ್ತಾ ಇರುತ್ತೆ. ದಯವಿಟ್ಟು ನೆನ್ಪಿಟ್ಕೊಂಡು ನೋಡಿ ಸ್ನೇಹಿತರೆ ಇದನ್ನ. ಆ ಬುಗುರಿ ತಿರುಗ್ತಿರ್ತದಲ್ಲ, ಏನಾಗ್ತಿದೆ ಆವಾಗ? ಒಂದು ಮೊಳೆ ಮೇಲೆ ನಿಂತ್ಕೊಂಡಿದೆ, ಅದು ಗರ್ರನ್ ತಿರುಗ್ತಾ ಇದೆ ಮೊಳೆ ಮೇಲೆ. ಮಳೆ ಒಂದೇ ಟಚ್ ಆಗಿರೋದು ಭೂಮಿಗೆ, ಉಳಿದೆಲ್ಲ ಹಂಗೆ ತಿರುಗ್ತಾ ಇದೆ. ಎರಡು ಕೆಲಸ ಇದ್ದಾವೆ ನೋಡಿ. ಎಲ್ಲಿವರೆಗೂ ಆ ಬುಗುರಿ ತಿರುಗ್ತಾನೆ ಇರ್ತದೋ ಅಲ್ಲಿವರೆಗೂ ಮಳೆ ಸರಿಯಾಗಿ ನಿಂತ್ಕೊಂಡಿರುತ್ತೆ. ಒಂದ್ಸಲ ತಿರುಗೋದು ನಿಂತು ಬಿಟ್ರೆ ಟಪ್ ಅಂತ ಬಿದ್ದೋಗುತ್ತೆ, ಮಳೆ ಮೇಲೆ ನಿಂತ್ಕೊಳ್ಳೋದಿಲ್ಲ. ಎರಡಿದಾವಲ್ಲಿ ನೆನ್ಪಿಟ್ಟುಕೋಬೇಕು. ಒಂದು ಚಲನಶೀಲತೆ, ತಿರುಗ್ತಾ ಇರ್ಬೇಕದು. ಎಲ್ಲಿವರೆಗೂ ಜೋರಾಗಿ ತಿರುಗುತ್ತೋ ಅಲ್ಲಿವರೆಗೂ ಹೀಗೆ ನಿಂತ್ಕೊಂಡಿರುತ್ತೆ. ಅದು ತಿರುಗೋದು ಕಮ್ಮಿ ಆದ ತಕ್ಷಣ ಒಳಗಾಡುತ್ತೆ, ಟಪ್ ಅಂತ ಬಿದ್ದು ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಅವೆರಡು ಇರಬೇಕು, ದಯವಿಟ್ಟು ನಿಂತ್ಕೋಬೇಕು. ಮನಸ್ಸನ್ನು ಯಾವಾಗಲೂ ಚಲನಶೀಲವಾಗಿ ಇಟ್ಕೋಬೇಕು. ಹೊಸದನ್ನ ವಿಚಾರ ಮಾಡ್ತಿರ್ಬೇಕು, ಹೊಸದನ್ನ ವಿಚಾರ ಮಾಡ್ತಿರ್ಬೇಕು. ಮನಸ್ಸು ನಿಂತ ನೀರಾಗಬಾರ್ದು. ಅಯ್ಯೋ ತಿರ್ಗವ್ರು ಹಳೇ ನೆನ್ಪಿಟ್ಕೊಂಡು ಕೂಡೋದು ಬೇಡ. ಹೊಸ ವಿಚಾರಗಳನ್ನ, ಹೊಸ ಚಾಲೆಂಜಸ್ ತಗೊಳ್ಳಿ. ಆದರೆ ಆ ಫೋಕಸ್ ತಪ್ಪಬಾರ್ದು. ಬಹಳ ಮುಖ್ಯ ಏಕಾಗ್ರತೆ. ಆ ಫೋಕಸ್ ಸರಿ ಇರಬೇಕು, ಚಲನಶೀಲತೆ ಇರಬೇಕು. ಈ ಎರಡಿದ್ರೆ ಮಾತ್ರ ನಿಮ್ಮಲ್ಲಿ ಬೇಕಾದಷ್ಟು ಆತ್ಮವಿಶ್ವಾಸ ಬರುತ್ತೆ. ಕೊನೆ ಮಾತು, ನನಗೆ 3 ನಿಮಿಷ ಇದೆ. ಬಹಳ ಮುಖ್ಯವಾದದ್ದಂದ್ರೆ ಭಗವಂತನಲ್ಲಿ ನಂಬಿಕೆ ಇರಬೇಕು. ನೀವು ದೇವರು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಂಬದೆ ಹೋದ್ರೆ ನಂಬಿ. ನನ್ನ ಕೇಳ್ಬೇಡಿ ದೇವ್ರು ಹೆಂಗಿದ್ದಾನೆ, ಎಷ್ಟು ಕೈ ಎಷ್ಟು ಕಾಲು, ಅದೋ ಆಕೆನೋ ಅವನೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಎಲ್ಲರನ್ನ ಮೀರಿದಂಥ ಒಂದು ದೊಡ್ಡ ಶಕ್ತಿ ಮೇಲೆ ಇದೆ ಅಂತ ನಂಬೋದು ಬಹಳ ಒಳ್ಳೇದು. ನಮ್ಮ ಆತ್ಮವಿಶ್ವಾಸಕ್ಕೆ ಆತ್ಮವಿಶ್ವಾಸ ಕೊಡುತ್ತೆ. ಅದು ಎಷ್ಟು ಆತ್ಮವಿಶ್ವಾಸ ಕೊಡುತ್ತೆ ಗೊತ್ತಾ? ನಿಮ್ಗೆ ಗೊತ್ತಿರಬೇಕು, ವಿವೇಕಾನಂದ ಶಿಕಾಗೋಗೆ ಭಾಷಣ ಮಾಡೋಕೆ ಹೋದಾಗ ಅವ್ರು ಮೊದಲನೇ ಸಲ ಕರೆದಿಲ್ಲ. ಮೊದಲನೇ ಸಲ ಕರೆದಾಗ ಇವ್ರು ಬೇಡ ಅಂದ್ಬಿಟ್ರು. ಆಮೇಲೆ ಮಾಡ್ತೀನಿ ಅಂದ್ರು. ಅವರೇ ಬರೀತಾರೆ, ಮೊದಲು ಬಹಳ ಹೆದರಿಕೆ ಬಂದ್ಬಿಡ್ತು, ಎಲ್ಲರೂ ತಯಾರಾಗಿ ಬಂದ್ಬಿಟ್ಟಿದ್ದಾರೆ, ನಾನು ಏನೂ ತಯಾರಿ ಮಾಡ್ಕೊಂಡಿಲ್ಲ, ಒಂಚೂರು ಪೇಪರು ಬರ್ಕೊಂಡಿಲ್ಲ, ನಾನು ಹಂಗೆ ಹೋಗ್ಬಿಟ್ಟಿದ್ದೀನಿ, ಆಯ್ತು ಆಮೇಲೆ ನೋಡ್ತೀನಿ ಅಂತ. 2ನೇ ಸಲ ಕರೆದ್ರು. ಕೊನೆ 3ನೇ ಸಲ ಹೇಳಿದ್ರು, ಲಾಸ್ಟ್ ಚಾನ್ಸ್, ನಿನಗಿದು ಬರದೇ ಹೋದ್ರೆ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರು. ಆಗ ಏನ್ ಮಾಡ್ತಾರೆ ಗೊತ್ತಾ? ಅವರು ಕಣ್ಣು ಮುಚ್ಕೋತಾರೆ, ದೇವ್ರ ನೆನೆಸ್ಕೋತಾರೆ, ತನ್ನ ಗುರುಗಳು ನೆನೆಸ್ಕೋತಾರೆ. ಹೇಳ್ತಾರೆ, ನನ್ನ ಗುರುಗಳು ನೆನೆಸ್ಕೊಂಡು, ಗುರುಗಳೇ ನಾನು ಹೋಗ್ತಾ ಇದ್ದೀನಿ, ನನ್ನ ಆತ್ಮವಿಶ್ವಾಸ ನೀವೇ ಕೊಡಬೇಕು, ನಾನು ಏನೂ ತಯಾರು ಮಾಡ್ಕೊಂಡಿಲ್ಲ, ನೀವೇನು ನುಡಿಸ್ತೀರೋ ಹಾಗೆ ನುಡಿತೀನಿ ಅಂತ ಹೋದ್ರು. ಹೋಗ್ಬಿಟ್ಟು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಶುರು ಮಾಡಿದ್ರು. ಅವರೊಬ್ಬರೇ ಎಲ್ಲ ಹೇಳಿದ್ದನ್ನ, ಇನ್ನೊಬ್ರು ಮೊದಲು ಹೇಳಿದ್ರು, ಅದನ್ನ ಯಾರೂ ಚಪ್ಪಾಳೆ ಹೊಡೆದಿರಲಿಲ್ಲ. ಆದರೆ ವಿವೇಕಾನಂದರು ನಿಂತ್ಕೊಂಡು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂದಾಗ 2-3 ನಿಮಿಷ ಕಿವಿ ಗಡಚಿಕ್ಕೂ ಹಾಗೆ ಚಪ್ಪಾಳೆ ಬಾರಿಸಿದ್ರಲ್ಲ ಜನ. ಅವ್ರು ಹೇಳ್ತಾರೆ ಕೊನೆಗೆ, ಐ ಆಮ್ ಗ್ರೇಟ್ಫುಲ್ ಟು ಮೈ ಗುರು ಹೂ ಗೇವ್ ಮಿ ದಿ ಎನರ್ಜಿ ಟು ಕಮ್ ಅಂಡ್ ಸ್ಪೀಕ್ ಆನ್ ದಟ್ ಡೇ. ಯಾಕೆ? ನಾವು ಭಗವಂತ ನೆನೆಸ್ಕೊಂಡಾಗ, ನಮ್ಮ ಅಸಾಧ್ಯವಾದ ಶಕ್ತಿ ಒಂದಿದೆ ಅಂತ ನೆನೆಸ್ಕೊಂಡಾಗ ಅದು ನನಗೆ ಆತ್ಮವಿಶ್ವಾಸ ಕೊಡುತ್ತೆ. ಯಾವತ್ತೋ ಒಂದ್ಸಲ ಸೋತಾಗ, ಮೊಳಕಾಲು ಊರಿ ಕೂತಾಗ ಆ ಶಕ್ತಿ ನಮ್ಮನ್ನು ಕಾಪಾಡುತ್ತದೆ ಅನ್ನುವಂಥ ಧೈರ್ಯ ಕೊಡುತ್ತೆ. ಇವೆಲ್ಲ ಆತ್ಮವಿಶ್ವಾಸಕ್ಕೆ ಪೂರಕವಾದ ವಿಷಯಗಳು. ಇವು 6 ಪಾಯಿಂಟ್ ಇದ್ರೆ ಸಾಕು ನಿಮ್ಮ ತಲೆಯಲ್ಲಿ. ಇನ್ನು 10 ಪಾಯಿಂಟ್ ಹೇಳ್ಬೋದು, ಬೇಡ, 6 ಸಾಕು. ಈ 6 ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಮುಖವಾಗಿ ಪ್ರಯತ್ನ ಮಾಡ್ತಾ ಇದ್ರೆ, ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಆತ್ಮವಿಶ್ವಾಸ ಬರ್ತದೆ. ಅಯ್ಯೋ ನಾ ಮಾಡ್ತೀನಿ ಬಿಡಿ, ಇದೇನು ದೊಡ್ಡದು ಬಿಡಿ. ಇನ್ನೊಂದು, ನಾನು ಇಂಜಿನಿಯರ್ ಆಗಬೇಕು, ನಾನು ಒಬ್ಬನೇ ಇಂಜಿನಿಯರ್ ಆದ ಜಗತ್ತಲ್ಲಿ ಲಕ್ಷಾಂತರ ಮಂದಿ, ನಾನು ಆಗ್ತೇನೆ, ಅದಕ್ಕೇನು ತೊಂದರೆ ಇದೆ? ಇಫ್ ದೇ ಕ್ಯಾನ್ ಡೂ, ಐ ಕ್ಯಾನ್ ಡೂ ಇಟ್. If somebody can become a doctor, I can become a doctor. Somebody can become a CA, I can become a CA. Somebody can become a great lawyer, I can become a lawyer. ಅಂತ ಆತ್ಮವಿಶ್ವಾಸ ಬರುತ್ತಲ್ಲ, ಆಗ ನೋಡಿ ನಿಮ್ಮ ಒಳಗಿರುವಂಥ ಶಕ್ತಿ ಥಪ್ ಅಂತ ಎದ್ದು ಬಿಡುತ್ತೆ. ಒಂದ್ಸಲ ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಮೇಲೆ ಏರ್ತೋ, ನೋ ಟಾಸ್ಕ್ ಈಸ್ ಡಿಫಿಕಲ್ಟ್ ಫಾರ್ ಯು, ನೋ ಟಾಸ್ಕ್ ಈಸ್ ಡಿಫಿಕಲ್ಟ್ ಫಾರ್ ಯು. ಯು ವಿಲ್ ಅಚೀವ್ ಸಕ್ಸಸ್
at all times.